Yes, where we have stopped in last class. So we need to start lap and wave windings, right? So what is lap winding and what is wave winding? Just observe. Yes. ಎಲ್ಲ ಕ್ಲಾಸು ರೆಕಾರ್ಡ್ ಆಗುತ್ತೆ ಕಣ. ನೆನ್ನೆ ಕ್ಲಾಸ್ ನಾನು ಆಲ್ರೆಡಿ ಕಳಿಸಿದ್ದೀನಲ್ಲೋ, ನೀವು ನೋಡಿಲ್ವಾ?
So this pole will continue up to here, and this will continue as it is, like, okay. This so which one is finishing end of coil and starting end of coil? Okay, so now ಯಾವಾಗಲೂ ಅಷ್ಟೇ finishing end we will connect it to commutator, and we will move on to starting end next coil. ಓಕೆನಾ? ಸೊ ಫಿನಿಶಿಂಗ್ ಎಂಡ್ ನಾವೆಲ್ಲ ಕನೆಕ್ಟ್ ಮಾಡ್ತೀವಿ, ಕಾಮುಟೇಟರ್ ಕನೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ಕಾಯಿಲ್ ಸ್ಟಾರ್ಟಿಂಗ್ ಎಂಡ್ ಕನೆಕ್ಟ್ ಮಾಡ್ತೀವಿ, ಅದನ್ನ ನಾವೇನಂತ ಕರಿತೀವಿ? ಓಕೆ, just observe here. If it is starting end, and if it is finishing end, so this is starting end of one more coil. Listen here, starting end of one more coil. Okay, ಇಲ್ಲಿ ನೋಡ್ಕೊಳ್ಳಿ, this coil will ends here, so remaining ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಇಲ್ಲಿ ಯಾವಾಗಲೂ ಅಷ್ಟೇ ವೇರೆವರ್ ಅಂದ್ರೆ ಎಲ್ಲ ನೀವು ಟರ್ನ್ಸು ಇದಕ್ಕೆ ಕನೆಕ್ಟ್ ಆಗ್ತಾ ಇರುತ್ತೆ. ಯಾವುದು ಕೇಳಿ? ಸೊ ಕಾಮುಟೇಟರ್ ಕನೆಕ್ಟ್ ಆಗ್ತಾ ಇರುತ್ತೆ, ಬಟ್ ಕಂಡೀಷನ್ ಶುಡ್ ಬಿ ಲೈಕ್ ದಿಸ್: finishing end of one coil. So if this is finishing end, assume this is finishing end and this is starting end of one more coil, this should be connected under the same pole. See, n, yes. ಸೊ ಇಲ್ಲಿ ನಮಗೆ ಒಂದು ಆ ಥರ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಲ್ಯಾಪ್ ವೈಂಡಿಂಗ್ ಅಂದ್ರೆ ಏನು? ಸೊ ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಇರಬೇಕು. ಓಕೆ, ಸೊ one conductor should overlap another conductor. ಓಕೆ, ನೋಡಿ ಹಿಂಗ್ ಬರೋದು ಮತ್ತೆ ವಾಪಸ್ ಬರೋದು, ವಾಪಸ್ ಹೋಗೋದು, ಹಿಂಗ್ ಬರೋದು, ಈ ತರ ಓವರ್ಲ್ಯಾಪ್ ಆಗ್ತಾ ಇರಬೇಕು. ಅದನ್ನ ನಾವು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಸೊ ಯಾವಾಗ್ಲೂ ಅಷ್ಟೇ ಕಾಯಿಲ್ ಸ್ಟಾರ್ಟಿಂಗ್ ಅಂಡ್ ಫಿನಿಶಿಂಗ್ ಎಂಡ್ಸ್ ಕೇಳಿಸ್ಕೊಳ್ಳಿ. ಸೊ ಫಿನಿಶಿಂಗ್ ಎಂಡ್ ಆಫ್ ಒನ್ ಕಾಯಿಲ್, ಇಲ್ಲಿ ಕೇಳಿಸ್ಕೊಳ್ಳಿ, ಫಿನಿಶಿಂಗ್ ಎಂಡ್ ಆಫ್ ಒನ್ ಕಾಯಿಲ್ ಅಂದ್ರೆ ಲಾಸ್ಟ್ ಕಂಡಕ್ಟರ್ ಆಫ್ one coil. Finishing end andre it is the last conductor. Okay, and starting end andre first conductor. Okay, finishing end of one conductor and finishing end of one coil and starting end of another coil is connected under the same pole. ಈ ತರ ಇದ್ರೆ ಅದನ್ನ ಲ್ಯಾಪ್ ವೈಂಡಿಂಗ್ ಅಂತ ಹೇಳ್ತೀವಿ. ಓಕೆನಾ? ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಫಿನಿಶಿಂಗ್ ಎಂಡ್ ಸ್ಟಾರ್ಟಿಂಗ್ ಎಂಡ್ ಎರಡು ಒಂದೇ ಪೋಲ್ ಅಂಡರ್ ಬರಬೇಕು, ವೆದರ್ ನಾರ್ತ್ ಪೋಲ್ ಆರ್ ಸೌತ್ ಪೋಲ್. ಓಕೆನಾ? ಸೊ ಇಲ್ಲ ಆ ಥರ ಬರಕ್ ಚಾನ್ಸೇ ಇಲ್ಲ. ಓಕೆನಾ? ಸೊ ಇಟ್ ಈಸ್ ಲೈಕ್ ಪ್ರೋಗ್ರೆಸ್ಡ್ ವೇವ್. ಓಕೆ, ಫಿನಿಶಿಂಗ್ ಎಂಡ್ ಆಫ್ ಒನ್ ಕಾಯಿಲ್ ಫಿನಿಶಿಂಗ್ ಎಂಡ್ ಆಫ್ ಒನ್ ಕಾಯಿಲ್ ಈಸ್ ಕನೆಕ್ಟೆಡ್ ಟು ಸ್ಟಾರ್ಟಿಂಗ್ ಎಂಡ್ ಆಫ್ ನೆಕ್ಸ್ಟ್ ಕಾಯಿಲ್ ಅಂಡರ್ ದ ಡಿಫ್ರೆಂಟ್ ಪೋಲ್. ಓಕೆ, ಇಲ್ಲಿ ಎನ್ ಅಲ್ಲಿ ಇದ್ರೆ ಇಲ್ಲಿ ಎಸ್ ಅಲ್ಲಿ ಇರುತ್ತೆ. ಸೊ ಇಲ್ಲಿ ಎನ್ ಅಲ್ಲಿ ಇದ್ರೆ ಎನ್ ಒಳಗಡೆನೆ ಮತ್ತೆ ವಾಪಸ್ ಬಂದಿರುತ್ತೆ. ಯಾವಾಗ್ಲೂ ಅಷ್ಟೇ ಹೆಂಗ್ ಹೋಗುತ್ತೆ ವಾಪಸ್ ಬರುತ್ತೆ, ಹೋಗುತ್ತೆ ವಾಪಸ್ ಬರುತ್ತೆ, ಈ ತರ ಆಗ್ತಾ ಇರುತ್ತೆ. ಸೊ ಐ ಆಮ್ ಸ್ಪೀಕಿಂಗ್ ಅಬೌಟ್ ಕಾಯಿಲ್. ಸೊ ಇಲ್ಲಿ ನೋಡ್ಕೊಳ್ಳಿ, ಸೊ ಇಲ್ಲಿ ನೆಕ್ಸ್ಟ್ ಕಂಡಕ್ಟರ್ ಇಲ್ಲಿ ಬಂದಿದೆ ಸರ್, ಇಲ್ಲಿ ಕನೆಕ್ಟ್ ಆಗಿದೆ, ಮತ್ತೆ ಹಿಂಗ್ ವಾಪಸ್ ಬಂದು ಕಾಮುಟೇಟರ್ ಕನೆಕ್ಟ್ ಆಗಿದೆಯಲ್ಲ ಸರ್, ಇಟ್ಸ್ ಓಕೆ. ಇಲ್ಲಿ ನೋಡ್ಕೊಳ್ಳಿ, ದಿಸ್ ಇಸ್ ನಾಟ್ ಫಿನಿಶಿಂಗ್ ಎಂಡ್. ಫಿನಿಶಿಂಗ್ ಎಂಡ್ ಮೇ ಬಿ ಡಿಫ್ರೆಂಟ್. ಓಕೆನಾ? ಅದಕ್ಕೆ ಆ ತರ ಕನೆಕ್ಟ್ ಆಗಿರುತ್ತೆ. ಬಟ್ ಅವರ್ ಕಂಡೀಷನ್ ಈಸ್ ಫಿನಿಶಿಂಗ್ ಎಂಡ್ ಆಫ್ ಒನ್ ಕಾಯಿಲ್ ಮಸ್ಟ್ ಬಿ ಕನೆಕ್ಟೆಡ್ ಟು ಸ್ಟಾರ್ಟಿಂಗ್ ಎಂಡ್ ಆಫ್ ನೆಕ್ಸ್ಟ್ ಕಾಯಿಲ್ ಅಂಡರ್ ಸೇಮ್ ಪೋಲ್. ಅದನ್ನ ನಾವು ಲ್ಯಾಪ್ ವೈಂಡಿಂಗ್ ಅಂತ ಕರಿತೀವಿ. ಓಕೆನಾ? ಸೊ ವಾಟ್ ಈಸ್ ಬ್ಯಾಕ್ ಪಿಚ್ ನೌ? ವೈ ಬಿ? ವಾಟ್ ಈಸ್ ಬ್ಯಾಕ್ ಪಿಚ್? ಎನಿ ಐಡಿಯಾ? ಸೊ ದಿಸ್ ಈಸ್ ಫಿನಿಶಿಂಗ್ ಎಂಡ್. ಲಿಸನ್ ಕೇರ್ಫುಲಿ. ಇಫ್ ದಿಸ್ ಈಸ್ ಫಿನಿಶಿಂಗ್ ಎಂಡ್, ಓಕೆ, ಇಫ್ ದಿಸ್ ಈಸ್ ಸ್ಟಾರ್ಟಿಂಗ್ ಎಂಡ್, listen, if this is starting end, if this is finishing end, so we need to measure, ಇಲ್ಲಿ ನೋಡಿ, we need to measure how many conductors in between these two conductors by considering back. So this is back. When the coil advances on the back of the armature, advances andre if this is finishing end, ಇಲ್ಲಿ ನೋಡಿ, it comes like this. Then what is pitch? What is back pitch? 1 2 3 4 5. Okay, 6. So 6 is the back pitch. Getting, see here, this is the back pitch. What is back pitch? When coil advances on the back of the armature.
I said yesterday only, these are the back connection, these are the front connections anta. ಓಕೆನಾ ಸರ್, ಇಲ್ಲಿ ಫಿನಿಶಿಂಗ್ ಎಂಡ್ ಇದು ಸ್ಟಾರ್ಟಿಂಗ್ ಎಂಡ್ ಅಂದ್ರೆ ನೋಡ್ಕೊಳ್ಳಿ, ಇದು ಫಿನಿಶಿಂಗ್ ಎಂಡ್, ಸ್ಟಾರ್ಟಿಂಗ್ ಎಂಡ್ ಆಫ್ ನೆಕ್ಸ್ಟ್ ಕಾಯಿಲ್ ಇಲ್ಲಿದೆ. ಓಕೆನಾ, ಇನ್ ಬಿಟ್ವೀನ್ ಬರೋದು ಅದು ಇಟ್ ಈಸ್ ಡಿಫ್ರೆಂಟ್ ಪಿಚ್. ಓಕೆನಾ, ಬಟ್ ಬ್ಯಾಕ್ when coil advances on the back of the armature, so how many conductors in between first conductor of one coil and last conductor of next coil, last conductor of that coil back side, ಈ ತರ ಮೇಲ್ಗಡೆಯಿಂದ ಕನ್ಸಿಡರ್ ಮಾಡಬೇಕು. ಓಕೆನಾ, ಅದನ್ನ ನಾವೇನಂತ ಕರಿತೀವಿ, when coil advances on the back of the armature ಅಂತ ಹೇಳ್ತೀವಿ. when coil advances on the back of the armature. Okay, yes. So next, what is front pitch? YF, last conductor first conductor. Nodi, last conductor first conductor, this is front pitch. Nodi, front side 1 2 3 4 1 2 3 4 5 is the front pitch here. Okay na? Yes, ಏನದು, it is the distance between two coil sides which are connected to same commutator segment. It is the distance between two coil sides or conductors, between two conductors connected to same commutator segment. So ಇದು with respect to coil ಆಗಬೇಕಾಗಿಲ್ಲ, ಕಂಡಕ್ಟರ್ ಆದ್ರೂ ಆಗುತ್ತೆ, ಸೇಮ್ ಕಾಮ್ಯುಟೇಟರ್ ಸೆಗ್ಮೆಂಟ್. ಇನ್ ಟರ್ಮ್ಸ್ ಇನ್ನೊಂಥರ ಹೇಳ್ಬೇಕು ಅಂತಂದ್ರೆ, ಲಾಸ್ಟ್ ಕಂಡಕ್ಟರ್ ಆಫ್ ಒನ್ ಕಾಯಿಲ್ ಅಂಡ್ ಫಸ್ಟ್ ಕಂಡಕ್ಟರ್ ಆಫ್ ನೆಕ್ಸ್ಟ್ ಕಾಯಿಲ್. ಇಟ್ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಲಾಸ್ಟ್ ಕಂಡಕ್ಟರ್ ಆಫ್ ಒನ್ ಕಾಯಿಲ್ ಅಂಡ್ ಫಸ್ಟ್ ಕಂಡಕ್ಟರ್ ಆಫ್ ನೆಕ್ಸ್ಟ್ ಕಾಯಿಲ್. ಎರಡು ನಾವು ಕಾಮ್ಯುಟೇಟರ್ಗೆ ಕನೆಕ್ಟ್ ಮಾಡಿರ್ತೀವಿ ನೋಡಿ, ವಿಲ್ ಕನೆಕ್ಟ್ ಲೈಕ್ ದಿಸ್. ಓಕೆ, ಇಟ್ ಈಸ್ ದಿ ಫ್ರಂಟ್ ಪಿಚ್. ಸೊ ನಮ್ಗೆ ಯೂಶುವಲಿ ಫ್ರಂಟ್ ಪಿಚ್ ಅಂಡ್ ಬ್ಯಾಕ್ ಪಿಚ್ ಇಂಪಾರ್ಟೆಂಟ್. ಅದರಲ್ಲಿ ಇಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ರೆಟ್ರಾಗ್ರೆಸಿವ್ ವೈಂಡಿಂಗ್ ಮತ್ತೆ ಪ್ರೋಗ್ರೆಸಿವ್ ವೈಂಡಿಂಗ್ ಅಂತಿದೆ, ಕೇಳಿದಿರಲ್ಲ. ರೆಟ್ರಾಗ್ರೆಸಿವ್ ವೈಂಡಿಂಗ್ ಮತ್ತೆ ಪ್ರೋಗ್ರೆಸಿವ್ ವೈಂಡಿಂಗ್ ಅಂತ. YB ಈಸ್ ಗ್ರೇಟರ್ ದೆನ್ YF ಇದ್ರೆ, YB ಈಸ್ ಗ್ರೇಟರ್ ದೆನ್ YF ಇದ್ರೆ ಇದನ್ನ ನಾವೇನಂತ ಕರಿತೀವಿ, ಪ್ರೋಗ್ರೆಸಿವ್. ಒಂದು ನಿಮಿಷ, ರೆಟ್ರಾಗ್ರೆಸಿವ್ ವೈಂಡಿಂಗ್ ಸರ್, ರೆಟ್ರಾಗ್ರೆಸಿವ್ ವೈಂಡಿಂಗ್, ಇದೊಂದು ನೆನ್ಪಿಟ್ಕೊಂಡಿದ್ವಿ. ಒಂದೇ ಒಂದು ನಿಮಿಷ ಬರಿತೀನಿ, ಬರೆದ್ಬಿಟ್ಟಿರ್ತೀನಿ. YB ಈಸ್ ಲೆಸ್ ದೆನ್ YF ಅಂದ್ರೆ ಪ್ರೋಗ್ರೆಸಿವ್. ಕಾಣಿಸ್ತಿಲ್ವಾ ಇದು? ಓಕೆ, ಸೊ ಇದೊಂದು ಎರಡು ನೆನ್ಪಿಟ್ಕೊಂಡಿರಿ, ಕಾಣಿಸುತ್ತಲ್ಲ. ಇದು ಓಕೆ ಓಕೆ, ನೌ ಇಟ್ ಈಸ್ ಓಕೆ ರೈಟ್. ಓಕೆ, ಸೊ ದಿಸ್ ಈಸ್ ರೆಟ್ರಾಗ್ರೆಸಿವ್ ವೈಂಡಿಂಗ್ ಅಂಡ್ ಪ್ರೋಗ್ರೆಸಿವ್ ವೈಂಡಿಂಗ್. ಬ್ಯಾಕ್ ಪಿಚ್ ಮತ್ತೆ ಫ್ರಂಟ್ ಪಿಚ್ ಇಂಪಾರ್ಟೆಂಟ್ ನಮಗೆ. ವೈಂಡಿಂಗ್ ಪಿಚ್ ಅಂತಿದೆ, ಓಕೆನಾ, ಅಥವಾ ರಿಸಲ್ಟೆಂಟ್ ಪಿಚ್ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಾನ್ಸಿಕ್ಯೂಟಿವ್ ಕಾಯಿಲ್ಸ್ ಆಫ್ ಸಿಮಿಲರ್ ಟಾಪ್ ಅಂಡ್ ಬಾಟಮ್ ಕಾಯಿಲ್ ಸೈಡ್ಸ್ ಅಂತಿದೆ. ಅಥವಾ ರಿಸಲ್ಟೆಂಟ್ ಪಿಚ್ ಅಂದ್ರೆ ಫಸ್ಟ್ ಕಂಡಕ್ಟರ್ ಆಫ್ ಒನ್ ಕಾಯಿಲ್ ಟು ದ ಫಸ್ಟ್ ಕಂಡಕ್ಟರ್ ಆಫ್ ನೆಕ್ಸ್ಟ್ ಕಾಯಿಲ್. ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಕಂಡಕ್ಟರ್ ಆಫ್ ಒನ್ ಕಾಯಿಲ್ ಟು ದ ಫಸ್ಟ್ ಕಂಡಕ್ಟರ್ ಆಫ್ ನೆಕ್ಸ್ಟ್ ಕಾಯಿಲ್. ಸೊ ಅದನ್ನ ನಾವು ರಿಸಲ್ಟೆಂಟ್ ಪಿಚ್ ಅಂತ ಕರಿತೀವಿ. ಓಕೆನಾ, ಡಿಸ್ಟೆನ್ಸ್ ಬಿಟ್ವೀನ್ ಫಸ್ಟ್ ಕಂಡಕ್ಟರ್ ಆಫ್ ಒನ್ ಕಾಯಿಲ್ ಅಂಡ್ ಫಸ್ಟ್ ಕಂಡಕ್ಟರ್ ಆಫ್ ನೆಕ್ಸ್ಟ್ ಕಾಯಿಲ್. ಸೊ ಇಲ್ಲಿ ಒಂದು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಲ್ಯಾಪ್ ವೈಂಡಿಂಗ್ ಅಲ್ಲಿ YR is equal to YB minus YF. Okay, but in wave winding YR is equal to YB plus YF. ಇದೊಂದು ನೆನ್ಪಿಟ್ಕೊಂಡಿರಿ, ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಆಕ್ಚುಲಿ ಇಷ್ಟೊಂದು ಇನ್ ಬ್ರೀಫ್ ಆಗಿ ಇಲ್ಲಿವರೆಗೂ ಕ್ವಶನ್ಸ್ ರೈಸ್ ಮಾಡಿಲ್ಲ. ಓಕೆ, ನಾವು ನಿಮ್ಮ ಸಿಲೆಬಸ್ ಅಲ್ಲಿ ಇದ್ರೂ ಅವ್ರು ರೈಸ್ ಮಾಡಿಲ್ಲ, ಬಟ್ ಕೇಳಿದ್ರೆ ರಿಸಲ್ಟೆಂಟ್ ಪಿಚ್ ಇನ್ ಲ್ಯಾಪ್ ವೈಂಡಿಂಗ್ YB minus YF, ರಿಸಲ್ಟೆಂಟ್ ಪಿಚ್ ಇನ್ ವೇವ್ ವೈಂಡಿಂಗ್ YB plus YF. After that commutator pitch YC is equal to plus or minus 1. ಯಾವ್ದ್ರಲ್ಲಿ? ಇದ್ರಲ್ಲಿ. ಓಕೆನಾ, ಸೊ ಅಲ್ಲಿ ಬಂದ್ರೆ Z plus or minus A by P ಅಂತೇನೆ ಇದೆ. ಓಕೆನಾ, YC is equal to, ಓಕೆನಾ, ಕಾಮ್ಯುಟೇಟರ್ ಪಿಚ್ ನೋಡಿ ಎಲ್ಲೆಲ್ಲಿ ಕನೆಕ್ಟ್ ಮಾಡಿರ್ತಾರೆ ಅಂತಾನೆ ಹೇಳಕ್ಕಲ್ಲ. ಅಲ್ಲಿ ಅಂದ್ರೆ ಇಟ್ ಈಸ್ 100%, ಇಟ್ ಈಸ್ 1 ಓನ್ಲಿ. ಓಕೆನಾ, Z plus or minus
ಎ ಬೈ ಪಿ ಅಂತೇನೋ ಇದೆ. ಓಕೆನಾ? ಸೊ ಇದೊಂದು ನೆನ್ಪಿಟ್ಕೊಂಡಿರಿ. ಬಟ್ 100% ಈ ಥರದ ಕ್ವಶನ್ಸ್ ಎಲ್ಲ ನಿಮಗೆ ಕೇಳಲ್ಲ. ಓಕೆನಾ? ಬಟ್ ತಿಳ್ಕೊಂಡಿರಿ ಅಷ್ಟೇ, ಯಾಕೆಂದ್ರೆ ಚಾನ್ಸಸ್ ಇಲ್ಲ. ಸೊ ಅದಾದ್ಮೇಲೆ ಸೊ ಮೇನ್ಲಿ ವಾಟ್ ದೇ ವಿಲ್ ಆಸ್ಕ್, ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಇದರಲ್ಲಿ ಕಂಪ್ಲೀಟ್ ವೈಂಡಿಂಗ್ ಯಾವುದು, ಇನ್ಕಂಪ್ಲೀಟ್ ವೈಂಡಿಂಗ್ ಯಾವುದು? ಎಸ್, ವಿಚ್ ಒನ್ ಈಸ್ ಕಂಪ್ಲೀಟ್ ವೈಂಡಿಂಗ್, ವಿಚ್ ಒನ್ ಈಸ್ ಇನ್ಕಂಪ್ಲೀಟ್ ವೈಂಡಿಂಗ್? ಕಂಪ್ಲೀಟ್ ವೈಂಡಿಂಗ್ ಈಸ್ ಲ್ಯಾಪ್ ವೈಂಡಿಂಗ್, ಇನ್ಕಂಪ್ಲೀಟ್ ವೈಂಡಿಂಗ್ ಈಸ್ ವೇವ್ ವೈಂಡಿಂಗ್. ಇದೊಂದು ತಿಳ್ಕೊಂಡಿರಿ. ಓಕೆನಾ? ಕಂಪ್ಲೀಟ್ ವೈಂಡಿಂಗ್ ಈಸ್ ಲ್ಯಾಪ್ ವೈಂಡಿಂಗ್, ಇನ್ಕಂಪ್ಲೀಟ್ ವೈಂಡಿಂಗ್ ಈಸ್ ವೇವ್ ವೈಂಡಿಂಗ್. ಸೊ ಅದಕ್ಕೋಸ್ಕರ ನಾವು ವೇವ್ ವೈಂಡಿಂಗ್ಗೆ ನಾವು ಡಮ್ಮಿ ಕಾಯಿಲ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? ವಿ ವಿಲ್ ಯೂಸ್ ಡಮ್ಮಿ ಕಾಯಿಲ್ಸ್ ಫಾರ್ ವೇವ್ ವೈಂಡಿಂಗ್. ಸೊ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ತುಂಬಾ PSUs ಅಲ್ಲಿ ಇದೆ. ಡಮ್ಮಿ ಕಾಯಿಲ್ಸ್ ವಿಚ್ ಟೈಪ್ ಆಫ್ ವೈಂಡಿಂಗ್ ವಿ ವಿಲ್ ಯೂಸ್? ವೇವ್ ವೈಂಡಿಂಗ್. ಸೊ ಮತ್ತೆ ಲ್ಯಾಪ್ ವೈಂಡಿಂಗ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ? ವಾಟ್ ದೇ ವಿಲ್ ಯೂಸ್? ವಿ ವಿಲ್ ಯೂಸ್ ಫಾರ್ ಲ್ಯಾಪ್ ವೈಂಡಿಂಗ್ ಈಕ್ವಲೈಸರ್ ರಿಂಗ್ಸ್. ಈಕ್ವಲೈಸರ್ ರಿಂಗ್ಸ್. ಏನಕ್ಕೆ ಈಕ್ವಲೈಸರ್ ರಿಂಗ್ಸ್ ಬೇಕು? ಎಸ್, ಎನಿ ಐಡಿಯಾ? Why equalizer is rings is required for lap winding? Because number of parallel paths is more. Okay na? So number of parallel paths ಇಲ್ಲಿ ನೋಡ್ಕೊಳ್ಳಿ, number of parallel paths ಇದರಲ್ಲಿ ಅಷ್ಟೇ, ಯಾವಾಗಲೂ ಅಷ್ಟೇ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್. ಇದೊಂದು ತುಂಬಾ ಇಂಪಾರ್ಟೆಂಟ್, ತುಂಬಾ ಕ್ವಶನ್ ಪೇಪರ್ಸ್ ಅಲ್ಲಿ ಇದನ್ನೊಂದನ್ನು ಕೇಳಿದ್ದಾರೆ. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಎಷ್ಟಪ್ಪ ಇರುತ್ತೆ ಅಂದ್ರೆ ಎ. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಇಸ್ ಎ. EMF ಇಕ್ವೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಹೇಳ್ತೀನಿ. Number of parallel paths is A and it is equal to P in lap winding. Okay, in wave winding A is equal to 2. I will write here only. In wave winding A is equal to 2. Okay na? ಇಲ್ಲಿ ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಟು ಈಕ್ವೇಟ್ ದ EMF. ಓಕೆನಾ? ಟು ಈಕ್ವೇಟ್ ದ EMF ನಾವೇನು ಯೂಸ್ ಮಾಡ್ತೀವಿ? ಈಕ್ವಲೈಸರ್ ರಿಂಗ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ? So equalizer rings are used for where lap winding is used. ಆಮೇಲೆ ಇಲ್ಲಿ ಡಮ್ಮಿ ಕಾಯಿಲ್ಸ್ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಡಮ್ಮಿ ಕಾಯಿಲ್ಸ್ ಆರ್ ಯೂಸ್ಡ್ ಫಾರ್ ಮೆಕ್ಯಾನಿಕಲ್ ಬ್ಯಾಲೆನ್ಸ್. ಇದನ್ನು ಬರ್ಕೊಂಬಿಡಿ, ಮೆಕ್ಯಾನಿಕಲ್ ಬ್ಯಾಲೆನ್ಸ್. ಸೊ ಇದನ್ನ ಡಮ್ಮಿ ಕಾಯಿಲ್ಸ್ ಅಂತ ಯಾಕೆ ಕರಿತೀವಿ ಅಂದ್ರೆ, ವೈ ವಿ ಕಾಲ್ ದೀಸ್ ಕಾಯಿಲ್ಸ್ ಆರ್ ಡಮ್ಮಿ? ದೇರ್ ಇಸ್ ನೋ ಎಲೆಕ್ಟ್ರಿಕಲ್ ಕನೆಕ್ಷನ್ ಫಾರ್ ದೀಸ್ ಕಾಯಿಲ್ಸ್. ಓನ್ಲಿ ದೇ ವಿಲ್ ಪ್ಲೇಸ್ ವೈಂಡಿಂಗ್ಸ್ ಇನ್ ದ ಸ್ಲಾಟ್ಸ್ ಅಂಡ್ ಲೆಫ್ಟ್ ಇಟ್ ಆಸ್ ಇಟ್ ಈಸ್. ಓಕೆ, ಅದನ್ನ ನಾವು ಡಮ್ಮಿ ಕಾಯಿಲ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಡಮ್ಮಿ ಕಾಯಿಲ್ಸ್ ಈಸ್ ಯೂಸ್ಡ್ ಫಾರ್ ವೇವ್ ವೈಂಡಿಂಗ್. ಈಕ್ವಲೈಸರ್ ರಿಂಗ್ಸ್ ಆರ್ ಯೂಸ್ಡ್ ಫಾರ್ ಲ್ಯಾಪ್ ವೈಂಡಿಂಗ್. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಪೋಲ್ಸ್ ಇನ್ ಲ್ಯಾಪ್ ವೈಂಡಿಂಗ್. ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಈಸ್ 2 ಇನ್ ವೇವ್ ವೈಂಡಿಂಗ್. ಓಕೆ, ಸೊ ಇವಾಗ ನನಗೆ ರೆಸಿಸ್ಟೆನ್ಸ್ ಯಾವ್ದ್ರಲ್ಲಿ ಕಮ್ಮಿ ಇರುತ್ತೆ ಹಂಗಾದ್ರೆ? ವಿಚ್ ಒನ್ ಹ್ಯಾಸ್ ಲೆಸ್ ರೆಸಿಸ್ಟೆನ್ಸ್? ಸೊ ರೆಸಿಸ್ಟೆನ್ಸ್ ಆಫ್ ದಿ ವೇವ್ ಲ್ಯಾಪ್ ವೈಂಡಿಂಗ್ ಈಸ್ ಲೆಸ್. ತಿಳ್ಕೊಂಡಿರಿ, resistance of lap winding is less. ಯಾಕೆ ಹೇಳಿ? ನಂಬರ್ ಆಫ್ ಪ್ಯಾರಲಲ್ ಪಾತ್ಸ್ ಯಾವಾಗ ಜಾಸ್ತಿ ಆಗುತ್ತೋ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಓಕೆನಾ? ರೆಸಿಸ್ಟೆನ್ಸ್ ವಿಲ್ ಬಿ ಮೋರ್ ಹಿಯರ್. ರೆಸಿಸ್ಟೆನ್ಸ್ ಆಫ್ ವೇವ್ ವೈಂಡಿಂಗ್ ಈಸ್ ಮೋರ್. ಕಾಣಿಸುತ್ತಾ ಇಲ್ಲಿ? ರೆಸಿಸ್ಟೆನ್ಸ್ ಆಫ್ ವೇವ್ ವೈಂಡಿಂಗ್ ಈಸ್ ಮೋರ್. ಓಕೆನಾ? ಅಲ್ಲಿ ಲೆಸ್, ಇಲ್ಲಿ ಮೋರ್. ಆಮೇಲೆ ಇನ್ನೊಂದೇ ಒಂದು ಪಾಯಿಂಟ್ ಇದೆ, ಏನಪ್ಪಾ ಅದು ಅಂತಂದ್ರೆ ಲ್ಯಾಪ್ ವೈಂಡಿಂಗು ಮತ್ತೆ ವೇವ್ ವೈಂಡಿಂಗು ಅಪ್ಲಿಕೇಶನ್ ವೈಸ್. ಓಕೆ, ಹೈ ಕರೆಂಟ್ ಲೋ ವೋಲ್ಟೇಜ್ ಮೆಷಿನ್ಸ್ ಯಾವ್ದು ಯೂಸ್ ಮಾಡ್ತೀರಾ? ವೆರಿ ಗುಡ್. ಓಕೆನಾ? ಸೊ ಹೈ ಕರೆಂಟ್ ಲೋ ವೋಲ್ಟೇಜ್ ಮೆಷಿನ್ಸ್, ಗೆಟಿಂಗ್ ಹೈ ಕರೆಂಟ್ ಲೋ ವೋಲ್ಟೇಜ್. ಅಲ್ಲಿ ರಿವರ್ಸ್, ಹೈ ವೋಲ್ಟೇಜ್ ಲೋ ಕರೆಂಟ್ ಮೆಷಿನ್ಸ್. I will write here only high voltage low current. So ಇದು applications. Okay na? High voltage low current machines. Dummy coils is used for only mechanical balance. ಇಷ್ಟೇ ನಿಮ್ಗೆ ಆನ್ಸರ್. ಓಕೆನಾ? ಸೊ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿನೂ ಇಲ್ಲ, ನಾನು ಮಾಡೋದು ಇಲ್ಲ. ಓಕೆನಾ? After the exams, if you want, I will take one more class to explain. Okay, so it is not required now. Okay, getting?
ಸೊ ಇದರಲ್ಲಿ ಫಸ್ಟ್ ಒನ್ ನೋಡ್ಕೊಳ್ಳಿ, ಏನೇನು ಎಕ್ಸ್ಪ್ಲೈನ್ ಮಾಡಿದೀನಿ ಒಂದೇ ಒಂದ್ಸತಿ ಹೇಳ್ಬಿಡ್ತೀನಿ. ಓಕೆನಾ? ಫಸ್ಟ್ ಲ್ಯಾಪ್ ವೈಂಡಿಂಗ್ ಅಂದ್ರೆ ಏನು? ಓಕೆನಾ? ಫಿನಿಶಿಂಗ್ ಎಂಡ್ ಆಫ್ ಒನ್ ಕಾಯಲ್ is connected to starting end of next coil under the same pole, then it is lap winding. Opposite to that one is wave winding. So wave winding is looks like a progressed wave, ಹಿಂಗ್ ಹೋಗ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಓಕೆನಾ? ಸೊ ಅದಾದ್ಮೇಲೆ YB ಮತ್ತೆ YF ಹೇಳಿದೀವಿ. ಸೊ ವೆನ್ ದ ಕಾಯಲ್ ಅಡ್ವಾನ್ಸಸ್ ಆನ್ ದಿ ಬ್ಯಾಕ್ ಆಫ್ ದಿ ಆರ್ಮೇಚರ್, ಓಕೆನಾ, ಎಷ್ಟು ಸೆಂಟ್ರಲ್ ಕಂಡಕ್ಟರ್ಸ್ ಇರುತ್ತೋ ಅದನ್ನ ಬ್ಯಾಕ್ ಪಿಚ್ ಅಂತ ಹೇಳ್ತೀವಿ. ಫ್ರಂಟ್ ಪಿಚ್ ಅಂದ್ರೆ ಫಿನಿಶಿಂಗ್ ಎಂಡ್ ಆಫ್ ಒನ್ ಕಾಯಲ್ ಇಸ್ ಕನೆಕ್ಟೆಡ್ ಟು ಸ್ಟಾರ್ಟಿಂಗ್ ಎಂಡ್ ಆಫ್ ನೆಕ್ಸ್ಟ್ ಕಾಯಲ್ ಇರುತ್ತಲ್ಲ, ಡಿಸ್ಟೆನ್ಸ್ ಬಿಟ್ವೀನ್ ದಟ್ ಟು ಈಸ್ ಫ್ರಂಟ್ ಪಿಚ್. ಅಥವಾ ದ ಕಂಡಕ್ಟರ್ಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಕನೆಕ್ಟೆಡ್ ಟು ಸೇಮ್ ಕಾಮ್ಯುಟೇಟರ್ ಸೆಗ್ಮೆಂಟ್. ನೋಡಿ, ಇದು ಕಾಮ್ಯುಟೇಟರ್ ಸೆಗ್ಮೆಂಟ್ ಕನೆಕ್ಟ್ ಆಗಿದೆ, ಇದನ್ನ ನಾವು ಫ್ರಂಟ್ ಪಿಚ್ ಅಂತ ಹೇಳ್ತೀವಿ, ಡಿಸ್ಟೆನ್ಸ್ ಬಿಟ್ವೀನ್ ಕಾಮ್ಯುಟೇಟರ್ ಸೆಗ್ಮೆಂಟ್. ಆಮೇಲೆ ರಿಸಲ್ಟೆಂಟ್ ಪಿಚ್ ಇದೆ. ರಿಸಲ್ಟೆಂಟ್ ಪಿಚ್ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಕಂಡಕ್ಟರ್ಸ್ ಆಫ್ ಟೂ ಫಸ್ಟ್ ಕಂಡಕ್ಟರ್ಸ್ ಆಫ್ ಡಿಫರೆಂಟ್ ಕಾಯಿಲ್ಸ್, ಕಾನ್ಸಿಕ್ಯೂಟಿವ್ ಕಾಯಿಲ್ಸ್. ನೋಡಿ, ಫಸ್ಟ್ ಕಂಡಕ್ಟರ್ ಆಫ್ ಒನ್ ಕಾಯಿಲ್ ಟು ದಿ ಫಸ್ಟ್ ಕಂಡಕ್ಟರ್ ಆಫ್ ನೆಕ್ಸ್ಟ್ ಕಾಯಿಲ್ ಇಲ್ಲೇ ಇದೆ. ಓಕೆನಾ? ದ ಡಿಸ್ಟೆನ್ಸ್ ಈಸ್ ರಿಸಲ್ಟೆಂಟ್ ಪಿಚ್. ಓಕೆನಾ? ದ ಡಿಸ್ಟೆನ್ಸ್ ಈಸ್ ರಿಸಲ್ಟೆಂಟ್ ಪಿಚ್. ಇಲ್ಲೇ ಗೊತ್ತಾಗುತ್ತೆ ನೋಡಿ ನಿಮ್ಗೆ, ಇಲ್ಲಿಂದ ಇಲ್ಲಿಗೆ ನಾವು IB ತಗೊಂಡಿದೀವಲ್ವಾ. ಓಕೆ, ಸೊ ವಿ ಹ್ಯಾವ್ ಟೇಕನ್ YF. ನೋಡಿ, YB ಮೈನಸ್ YF ರಿಸಲ್ಟೆಂಟ್ ಪಿಚ್. ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಓಕೆನಾ? YB minus YF is resultant pitch. So YB minus YF in lap winding, YB plus YF in wave winding ತಿಳ್ಕೊಂಡಿರಿ. ಸೊ ಅದಾದ್ಮೇಲೆ YB ಜಾಸ್ತಿ ಇದ್ರೆ YF ಗಿಂತ ಅದನ್ನ ರೆಟ್ರಾಗ್ರೆಸಿವ್ ವೈಂಡಿಂಗ್ ಅಂತ ಹೇಳ್ತೀವಿ. YB is less than YF ಇದ್ರೆ ಪ್ರೋಗ್ರೆಸಿವ್ ವೈಂಡಿಂಗ್. ಏನ ಪ್ರೋಗ್ರೆಸಿವ್ ವೈಂಡಿಂಗ್ ಅಂಡ್ ರೆಟ್ರಾಗ್ರೆಸಿವ್ ವೈಂಡಿಂಗ್. ಸೊ ಅದಾದ್ಮೇಲೆ ಲ್ಯಾಪ್ ವೈಂಡಿಂಗ್ ಅಲ್ಲಿ ಈಕ್ವಲೈಸರ್ ರಿಂಗ್ಸ್ ಯೂಸ್ ಮಾಡ್ತೀವಿ. ಸೊ ವೇವ್ ವೈಂಡಿಂಗ್ ಅಲ್ಲಿ ಡಮ್ಮಿ ಕಾಯಿಲ್ಸ್ ನ ಯೂಸ್ ಮಾಡ್ತೀವಿ. ಈಕ್ವಲೈಸರ್ ರಿಂಗ್ಸ್ ಆರ್ ಯೂಸ್ ಟು ಈಕ್ವೇಟ್ ದ ವೈಂಡಿಂಗ್ ವೋಲ್ಟೇಜ್. ಓಕೆನಾ? ಡಿಫ್ರೆಂಟ್ ಲೂಪ್ಸ್ ಇರೋದು, ಸಾರಿ ಡಿಫ್ರೆಂಟ್ ಪ್ಯಾರಲಲ್ ಪಾತ್ಸ್ ಇರೋದ್ರಿಂದ, ಸೊ ಡಿಫ್ರೆಂಟ್ ವೋಲ್ಟೇಜ್ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ಈಕ್ವಲ್ ಮಾಡೋದಕ್ಕೆ ಈಕ್ವಲೈಸರ್ ರಿಂಗ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್, number of parallel paths is equal to number of poles. Lap winding, number of parallel paths is equal to 2 in wave winding. Resistance of lap winding is less, resistance of wave winding is more. High current, low voltage lap winding, high voltage, low current applications wave winding is 2. Okay na? So that's all about windings. Yes, mute ಮಾಡಿ. ಎಸ್, ಹೇಳಿ. ಸಿಂಗಲ್ ಲೇಯರ್ ಲ್ಯಾಪ್ ವೈಂಡಿಂಗ್, ಸಿಂಗಲ್ ಲೇಯರ್ ವೇವ್ ವೈಂಡಿಂಗ್ ಬರುತ್ತೆ ಕಣೋ, ಯಾಕೆ ಬರಲ್ಲ? single layer lap winding, okay, what is the difference between single layer winding and double layer winding? Yes, tell me. One coil side per slot, single layer. Okay, double layer andre one coil per slot. Okay na? So ಇಲ್ಲಿ ಡಾಟೆಡ್ ಕಂಡಕ್ಟರ್ಸ್ ತೆಗೆದ್ರೆ ಏನಾಗುತ್ತೆ? ನಾನು ಫಾರ್ ಎಕ್ಸಾಂಪಲ್, ಇಫ್ ಐ ರಿಮೂವ್ ದ ಡಾಟೆಡ್ ಕಂಡಕ್ಟರ್ಸ್, ವಾಟ್ ಹ್ಯಾಪನ್ಸ್? ಫಾರ್ ಎಕ್ಸಾಂಪಲ್ ಸುಮ್ಮನೆ ಕೇಳ್ತಿದ್ದೀನಿ, ಇಲ್ಲಿ ಡಾಟೆಡ್ ಕಂಡಕ್ಟರ್ಸ್ ತೆಗೆದ್ರೆ ಏನಾಗುತ್ತೆ? ಐ ಆಮ್ ಆಸ್ಕಿಂಗ್. ಓಕೆ, ಇಫ್ ಐ ರಿಮೂವ್ ದ ಡಾಟೆಡ್ ಕಂಡಕ್ಟರ್, ವೈ ಐ ಹ್ಯಾವ್ ರಿಟರ್ನ್ ಡಾಟೆಡ್ ಕಂಡಕ್ಟರ್? ಎಸ್, ಟೆಲ್ ಮಿ. ಟು ಶೋ ವೈಂಡಿಂಗ್ ಈಸ್ ಡಬಲ್ ಲೇಯರ್ ಅಂತ ಅಲ್ವಾ? 100% ಅಲ್ವಾ? ಬೇರೆ ಏನೇನಿಲ್ಲ. ಟು ಶೋ ದ ವೈಂಡಿಂಗ್ ಈಸ್ ಡಬಲ್ ಲೇಯರ್ ವೈಂಡಿಂಗ್ ಅಂತ. ಓಕೆನಾ? ಎಸ್, ಲಿಸನ್ ಕೇರ್ಫುಲಿ. ಡಬಲ್ ಲೇಯರ್ಗೂ ಸಿಂಗಲ್ ಲೇಯರ್ಗೂ ಏನ್ ಡಿಫ್ರೆನ್ಸ್ ಅದನ್ನ ಫಸ್ಟ್ ತಿಳ್ಕೊಳ್ಳಿ. ವೈಂಡಿಂಗ್ ದಿಸ್ ಇಸ್ ಕಂಪ್ಲೀಟೆಡ್. ವೇಟ್ 2 minutes, ನಾನು ಹೇಳ್ತೀನಿ ಆಮೇಲೆ. ಬರ್ಕೋತಾ ಇದ್ದಾರೆ, ಕಂಪ್ಲೀಟ್ ಆಗ್ಬಿಡ್ಲಿ. 2 minutes ಐ ವಿಲ್ ಎಕ್ಸ್ಪ್ಲೈನ್. ಓಕೆ,
ಮೋಟರ್ಸು ಜನರೇಟರ್ಸು ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ಎಸ್ ಕಂಪ್ಲೀಟೆಡ್ ಆಯ್ತಾ? ಓಕೆ, ಸೊ ಇಲ್ಲಿ ನಿಮಗೆ ಸಿಂಗಲ್ ಲೇಯರ್ ವೈಂಡಿಂಗ್, ಡಬಲ್ ಲೇಯರ್ ವೈಂಡಿಂಗ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, 2 ಸೆಟ್ಸ್ ಆಫ್ ವೈಂಡಿಂಗ್ ಇದ್ರೆ ಅದನ್ನ ಡಬಲ್ ಲೇಯರ್ ವೈಂಡಿಂಗ್ ಅಂತ ಹೇಳ್ತೀವಿ. 2 ಸೆಟ್ಸ್ ಆಫ್ ವೈಂಡಿಂಗ್, ಈಗ ನಾವೇನ್ ಮಾಡಿದ್ವೋ, ಓಕೆನಾ, ಒಂದು ಲೇಯರ್, ಓಕೆ, ಒನ್ ಲೇಯರ್ ಲ್ಯಾಪ್ ವೈಂಡಿಂಗ್, ಅನದರ್ ಲೇಯರ್ ಲ್ಯಾಪ್ ವೈಂಡಿಂಗ್, ಓಕೆನಾ. 2 ಸೆಟ್ಸ್ ಆಫ್ ವೈಂಡಿಂಗ್ಸ್ ಯೂಸ್ ಮಾಡಿದ್ರೆ ಅದನ್ನ ನಾವು ಸಿಂಗಲ್ ಲೇಯರ್ ವೈಂಡಿಂಗ್ ಅಂತ ಕರಿತೀವಿ. ನೋಡಿ, ಸೊ ನಾನು ಅವಾಗಲೇ ಹೇಳಿದೆ ರಿಮೂವ್ ಡಾಟೆಡ್ ಕಂಡಕ್ಟರ್ಸ್ ಅಂತ ಹೇಳಿದೆ. ಓಕೆನಾ, ಕಂಟಿನ್ಯೂಸ್ ಆಗಿ ಬರ್ಕೊಂಡು ಹೋಗಿ 1 2 3 4 ಓಕೆ 5 6 ಈ ಥರ ಬರ್ಕೊಂಡು ಹೋಗ್ತೀವಿ ನಾವು. ಸೊ ಆಸ್ ಯೂಶುವಲ್ ಫಸ್ಟ್ ಕಂಡಕ್ಟರ್ 5th ಕಂಡಕ್ಟರ್ಗೋ 6th ಕಂಡಕ್ಟರ್ಗೋ ಕನೆಕ್ಟ್ ಮಾಡ್ತೀವಿ, ಮತ್ತೆ 6th ಕಂಡಕ್ಟರ್ ವಿಲ್ ಬಿ ಕನೆಕ್ಟೆಡ್ ಟು 2nd ಕಂಡಕ್ಟರ್, ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಇದನ್ನ ಸಿಂಗಲ್ ಲೇಯರ್ ವೈಂಡಿಂಗ್ ಅಂತ ಕರಿತೀವಿ ನಾವು. ಓಕೆನಾ. ಡಬಲ್ ಲೇಯರ್ ವೈಂಡಿಂಗ್ ಅಂದ್ರೆ ಏನ್ ಬರುತ್ತೆ, ಡಾಟೆಡ್ ಲೈನ್ಸ್ ಎಕ್ಸ್ಟ್ರಾ ಅಡಿಷನಲ್ ಆಗಿ ಯೂಸ್ ಮಾಡ್ತೀವಿ ಇಲ್ಲಿ. ಎಕ್ಸ್ಟ್ರಾ ಇಲ್ಲಿ ನೋಡಿ. ಓಕೆ, ಸೊ ಯಾಕೆ ಡಾಟೆಡ್ ಲೈನ್ ಯೂಸ್ ಮಾಡ್ತೀವಿ? ವೈ ವಿ ವಿಲ್ ಯೂಸ್ ಡಾಟೆಡ್ ಲೈನ್ಸ್? ಲಿಸನ್ ಕೇರ್ಫುಲಿ. ಸೊ ಟು ಶೋ this conductor is one coil side, this conductor is another coil side ಅಂತ ತೋರ್ಸೋದಕ್ಕೆ ಯೂಸ್ ಮಾಡ್ತೀವಿ ಡಾಟೆಡ್ ಲೈನ್ಸ್. ಸಪ್ರೇಟ್. ಈಗ ನನಗೆ 20 ಕಂಡಕ್ಟರ್ಸ್ ಇದೆ ಅನ್ಕೊಳ್ಳಿ, ಓಕೆನಾ, 20 ಕಂಡಕ್ಟರ್ಸ್ ಇದೆ ಅನ್ಕೊಳ್ಳಿ. ಸೊ 10 ಕಂಡಕ್ಟರ್ಸ್ ಒನ್ ಕಾಯಿಲ್ ಸೈಡ್ ಅಲ್ಲಿ ಇರುತ್ತೆ. ಒಂದೇ ಒಂದು ಕಾಯಿಲ್ ತಗೊಂಡ್ರೆ ನಾವು 20 ಕಂಡಕ್ಟರ್ಸ್ ಒಂದು ಕಾಯಿಲ್, 20 ಕಂಡಕ್ಟರ್ಸ್ ಈಚ್ ಕಾಯಿಲ್ ಅಂತ ಹೇಳ್ತಿದೀವಿ ಅನ್ಕೊಳ್ಳಿ. 10 ಕಂಡಕ್ಟರ್ ಒನ್ ಕಾಯಿಲ್ ಸೈಡ್ ಇರುತ್ತೆ, 10 ಕಂಡಕ್ಟರ್ ಅನದರ್ ಕಾಯಿಲ್ ಸೈಡ್ ಇರುತ್ತೆ. ಓಕೆನಾ. ಸೊ ಡಬಲ್ ಲೇಯರ್ ವೈಂಡಿಂಗ್ ಅಂದ್ರೆ ಅನದರ್ 20 ವಿಲ್ ಬಿ 10 ಕಾಯಿಲ್ ಸೈಡ್ ಅಂಡ್ ಅನದರ್ 20 ವಿಲ್ ಅನದರ್ 10 ವಿಲ್ ಬಿ ಅನದರ್ ಕಾಯಿಲ್ ಸೈಡ್. ಓಕೆನಾ. ಸೊ ಇದು ಫುಲ್ ಡಾಟೆಡ್ ಅಲ್ಲಿ ತೋರಿಸ್ತೀವಿ, ಇದು ಫುಲ್ ಸಾಲಿಡ್ ಅಲ್ಲಿ ತೋರಿಸ್ತೀವಿ, ಅಷ್ಟೇ ಡಿಫ್ರೆನ್ಸ್. ಓಕೆನಾ. ಸೊ ಬಟ್ ಸರ್ ಕನೆಕ್ಷನ್ಸ್ ಹೆಂಗೆ ಸರ್ ಅಂದ್ರೆ ನಿಯರ್ ಬೈ ನೋಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಕಂಡಕ್ಟರ್ ಸಾಲಿಡ್ ಕನೆಕ್ಟ್ ಮಾಡಿದೀವಿ ಅಂದ್ರೆ, ಸೊ ನಾವು ವೆನ್ ಟು ಡಬಲ್ ಲೇಯರ್ ವೈಂಡಿಂಗ್ ವಿಲ್ ಬಿ ಯೂಸ್ಡ್ ಮೀನ್ಸ್ ವಾಟ್? ಬಿಕಾಸ್ ಯಾಕೆ ಈ ತರ ಡಾಟೆಡ್ಗೆ ಕನೆಕ್ಟ್ ಮಾಡ್ತೀವಿ? ರೀಸನ್ ಇಸ್ ದೇರ್. ಸೊ ಇಲ್ಲಿ ಕೇಳಿಸ್ಕೊಳ್ಳಿ, ಹಿಯರ್ ಇಫ್ ದಿಸ್ ಈಸ್, ಇಲ್ಲಿ ಒಂದು ಪೋಲ್ ಅಂಡರ್ ಇದೆ, ಇದೊಂದು ಪೋಲ್ ಅಂಡರ್ ಇದೆ, ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು ಅನ್ಕೊಳ್ಳಿ. ಓಕೆನಾ. ಸೊ ಇದು ಬಾಟಮ್ ಕಂಡಕ್ಟರ್ ಆದ್ರೆ ಇದು ಟಾಪ್ ಕಂಡಕ್ಟರ್ ಆಗಿರುತ್ತೆ. ಓಕೆನಾ. ಹಿಯರ್ ವಾಟ್ ವಿಲ್ ಹ್ಯಾಪನ್, ಇಫ್ ಈ ಕಾಯಿಲ್ ಸೈಡ್ ಏನಿರುತ್ತೋ ಇಲ್ಲಿ ಟಾಪ್ ಕಂಡಕ್ಟರ್ ಆಗಿರುತ್ತೆ, ಇಲ್ಲಿ ಬಾಟಮ್ ಕಂಡಕ್ಟರ್ ಆಗಿರುತ್ತೆ, ರಿವರ್ಸ್ ಆಗಿರುತ್ತೆ. ಅದಕ್ಕೆ ನಾವು ಡಾಟೆಡ್ ಕನೆಕ್ಟ್ ಮಾಡ್ತೀವಿ ಇಲ್ಲಿಂದ ತಗೊಂಬಂದು. ಓಕೆ, ಟು ಶೋ ವಿಚ್ ಕಂಡಕ್ಟರ್ ಇಸ್ ಬಾಟಮ್ ಅಂಡ್ ವಿಚ್ ಕಂಡಕ್ಟರ್ ಇಸ್ ಟಾಪ್, ಅದನ್ನ ತೋರ್ಸೋದಕ್ಕೋಸ್ಕರ ನಾವು ಡಾಟೆಡ್ ಸಾಲಿಡ್ ಕನೆಕ್ಟ್ ಮಾಡ್ತೀವಿ. ಸೊ ಡಿಫ್ರೆಂಟ್ ಕಾಯಿಲ್ಸ್ಗೋಸ್ಕರ ಅಲ್ಲ. ಗೆಟಿಂಗ್? ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಸೊ ಇಲ್ಲಿ ಡಾಟೆಡ್ ಇದೆ ಅಂದಿದ ತಕ್ಷಣ ಅದು ಡಿಫ್ರೆಂಟ್ ಕಾಯಲ್ದು. ಓಕೆ, ಗೆಟಿಂಗ್? ಸೊ ಲ್ಯಾಪ್ ವೈಂಡಿಂಗ್ ಅಂಡ್ ವೇವ್ ವೈಂಡಿಂಗ್, there is no much difference between lap winding for double layer and lap winding for single layer. Okay na. So just what we will show in dotted lines, top ಮತ್ತೆ bottom conductors ಯಾವುದು ಅಂತ dotted lines ಅಲ್ಲಿ ತೋರಿಸ್ತೀವಿ ಅಷ್ಟೇ. ಓಕೆನಾ. ಎಸ್, ಸ್ಟಿಲ್ ಏನಾದ್ರು ಡೌಟ್ ಇದೆಯಾ ಯಾರಿಗಾದ್ರೂ? ಎಸ್, the area where they will ask questions, just we are concentrating. Getting? So because of time frame. ಕೇಳಿಸ್ತಿದೆ ಎಲ್ಲರಿಗೂ? ಎಸ್. ನೆಕ್ಸ್ಟ್ ಈಸ್ EMF equation of generator. So what is EMF equation? Okay,
ಸೊ ಇಲ್ಲಿ ಜನರೇಟರ್ ಆದರೆ ಇ ಎಮ್ ಎಫ್ ಇಕ್ವೇಶನ್ ಬರುತ್ತೆ ಬಿಕಾಸ್ ಔಟ್ಪುಟ್ ಈಸ್ ಓಕೆ ಔಟ್ಪುಟ್ ಈಸ್ ಎಲೆಕ್ಟ್ರಿಕಲ್ ಎನರ್ಜಿ. ಮೋಟರ್ ಆದರೆ ಟಾರ್ಕ್. ಓಕೆನಾ, ಬಿಕಾಸ್ ಔಟ್ಪುಟ್ ಈಸ್ ಮೆಕ್ಯಾನಿಕಲ್ ಎನರ್ಜಿ. ಓಕೆನಾ, ಸೊ ಫಸ್ಟ್ ಇ ಜಿ. ಸೊ ವಾಟ್ ಈಸ್ ದಿಸ್ ಇ ಜಿ? ಓಕೆ, ತುಂಬಾ ಕ್ವಶನ್ಸ್ ರೈಸ್ ಆಗಿದೆ ಇದು ಇ ಜಿ ಅಂದ್ರೆ ಏನು ಅಂತ. ಓಕೆನಾ, ಸೊ ಅವರೇಜ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಪರ್ ಪ್ಯಾರಲಲ್ ಪಾತ್. ಅವರೇಜ್ ಇ ಎಮ್ ಎಫ್ ಜನರೇಟೆಡ್ ಪರ್ ಪ್ಯಾರಲಲ್ ಪಾತ್. ಪರ್ ಪ್ಯಾರಲಲ್ ಪಾತ್ ನೋಡಿ. ಸೊ ಯಾಕೆ ಸರ್ ಪರ್ ಪ್ಯಾರಲಲ್ ಪಾತ್ ತಗೋತಾ ಇದ್ದೀರಾ? ಟೋಟಲ್ ಜನರೇಟೆಡ್ ಇ ಎಮ್ ಎಫ್ ವಿ ನೀಡ್ ಟು ಟೇಕ್ ಇಟ್, ರೈಟ್ ಅಲ್ವಾ? ಸೊ ವೈ ವಿ ಹ್ಯಾವ್ ಟೇಕನ್ ಒನ್ ಪ್ಯಾರಲಲ್ ಪಾತ್? ಎನಿ ಐಡಿಯಾ? ಎಸ್, why we have taken per parallel path? ಯಾರಿಗಾದ್ರೂ ಐಡಿಯಾ ಇದೆಯಾ? ಟೋಟಲ್ ಇ ಎಮ್ ಎಫ್ ಜನರೇಟೆಡ್ ತಗೊಬೇಕಲ್ವಾ, ಪ್ಯಾರಲಲ್ ಪಾತ್ ಯಾಕೆ ತಗೊಂಡಿದ್ವಿ? ಬಿಕಾಸ್ ಆಲ್ ಪ್ಯಾರಲಲ್ ಪಾತ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಇಫ್ ಯು ಕ್ಯಾಲ್ಕುಲೇಟೆಡ್ ಒನ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ಒನ್ ಪ್ಯಾರಲಲ್ ಪಾತ್, ಇಟ್ ಈಸ್ ದಿ ಟೋಟಲ್ ಇ ಎಮ್ ಎಫ್ ಆಫ್ ಜನರೇಟರ್. ಓಕೆ, ನೋಡಿ ಒಂದು ನಿಮಿಷ. ಸೊ ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಕಾಯಲ್. ಓಕೆ, this is another coil, and this is one more coil, and this is one more coil. Okay, how many parallel paths is there? 4 parallel paths is there. So all paths are connected parallelly. Okay, see here, if EMF generated is E1, okay, so what is EMF induced here? Same EMF is induced. Okay, same EMF is induced. So then what is the total EMF now? E1 only, because parallel path. ನೀವು 12 volts batteries ನ 10 batteries ನ parallel ಆಗಿ connect ಮಾಡಿದ್ರು total voltage is 12 volts only, like that only. Okay, average EMF generated per parallel path in volts. Okay, Z is total number of armature conductors. ಎಷ್ಟು armature conductors ಇದ್ರು ಫುಲ್ ತಗೊಂಡ್ಬಿಡ್ತೀವಿ. Total number of armature conductors. Okay, Z is total number of armature conductors, and A is equal to number of parallel paths. Okay, A is equal to number of parallel paths. Then listen carefully, what is Z by A? What is Z by A? Z is total number of armature conductors. A is equal to number of parallel paths. Then what is Z by A? ಇಲ್ಲಿ ನೋಡಿ, what is Z by A? Number of conductors per parallel path. Number of conductors per parallel path. ಓಕೆನಾ, ಸೊ ಇದೊಂದು ಬೇಕು ನಮಗೆ. Z by A ನ ತುಂಬಾ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ pi is equal to flux per pole. Okay, so then pi is equal to flux per pole. What is N? Speed in RPM. Okay, so if I want speed in RPS, N by 60 is equal to speed in RPS. Okay, right? N by 60, 1 minute ಗೆ 60 ಸೆಕೆಂಡ್ ಇರುತ್ತೆ. N by 60 is speed in RPS. Okay, yes, getting revolutions per second. Okay, so ಇವಾಗ ನೋಡಿ, therefore time required to complete one revolution is equal to ಎಷ್ಟು ಬರುತ್ತೆ? 60 by n ಆಗುತ್ತೆ. ಬಿಕಾಸ್ ಇಲ್ಲಿ ನೋಡಿ, ಸೆಕೆಂಡ್ಸ್ ಪರ್ ರೆವಲ್ಯೂಷನ್ ಉಲ್ಟಾ ಆಗುತ್ತೆ. ಇದು ರೆವಲ್ಯೂಷನ್ಸ್ ಪರ್ ಸೆಕೆಂಡ್ ಫೈಂಡ್ ಔಟ್ ಮಾಡಿದ್ದೀವಿ, ಸೆಕೆಂಡ್ಸ್ ಪರ್ ರೆವಲ್ಯೂಷನ್. ಸೊ ದಿಸ್ ಈಸ್ ಈಕ್ವಲ್ ಟು dt. ಓಕೆ, ದಿಸ್ ಈಸ್ ಈಕ್ವಲ್ ಟು dt ಯಾವಾಗೂ. ಓಕೆ, ಎಸ್. ಸೊ ಟೋಟಲ್ ಫ್ಲಕ್ಸ್ in the machine, flux per pole into number of poles. Flux per pole into number of poles. So what is number of poles? P.
flux per pole is pi into P, so which will be equal to d pi. Okay, so we know that average EMF induced, so general equation E average E is equal to N into d pi by dt. Okay, here N is number of turns ಅಥವಾ number of conductors ಇಲ್ಲಿ. ಓಕೆನಾ, so in DC machines N is number of conductors. N is number of conductors. Therefore, E average per conductor is equal to d pi by dt, because value of N becomes 1. What is d pi? Pi into P. What is dt? 60 by N. So why d pi is pi into P? Listen carefully. If this is one conductor, if it rotates one revolution, it cuts all the flux produced by poles, right? Listen, if this is one conductor, I am rotating like this one revolution, it cuts all the flux produced by poles. Then listen, what is d pi? Total flux, pi into P. What is dt? 60 by N. So what is this? Pi p N by 60. Okay, so this is E average per conductor, right? So then what is Eg? E average per conductor into number of conductors per parallel path. What is number of conductors per parallel path? Z by A. Just multiply it. So pi p N by 60 into Z by A. So this is the Eg, right? Volts, where A is equal to 2, A is equal to P. A is equal to 2 ಯಾವುದಕ್ಕೆ? Wave winding. So A is equal to P ಯಾವುದಕ್ಕೆ? Lap winding. Okay, so listen carefully. So what is EMF equation? They will just rotate one conductor one revolution and they will find what EMF is induced in one revolution. So that is the equation for EMF. Okay, getting? Yes, done. ಹಾಂ, ಸೊ ಇನ್ನೊಂದು ಕೇಳಿಸ್ಕೊಳ್ಳಿ ಇಲ್ಲಿ. DC machine ಅಂದರೆ we will finalize average EMF only here. DC machine ಮಾತ್ರ, ಓಕೆನಾ?
ಫಾರ್ ಎಕ್ಸಾಂಪಲ್ AC ಮೆಷಿನ್ ಅಂದರೆ ಔಟ್ಪುಟ್ ವೋಲ್ಟೇಜ್ ಇಸ್ RMS ವ್ಯಾಲ್ಯೂ. ಓಕೆನಾ, ಅದನ್ನ ಒಂದು ಸ್ವಲ್ಪ ನೆನ್ಪಿಟ್ಕೊಂಡಿರಿ. RMS ವ್ಯಾಲ್ಯೂ ಮಾತ್ರ ಕನ್ಸಿಡರ್ ಮಾಡ್ತೀವಿ AC ನಲ್ಲಿ. DC ನಲ್ಲಿ ಆವರೇಜ್ ವ್ಯಾಲ್ಯೂನ ಫೈನಲೈಸ್ ಮಾಡ್ತೀವಿ. ಸೊ ಇದನ್ನ ನೀವು ಆಲ್ಟರ್ನೇಟರ್ಗೆ ಹೋದಾಗ ಏನು ಮಾಡ್ತೀವಿ, ವಿ ವಿಲ್ ಕನ್ವರ್ಟ್ ಇಟ್ ಟು RMS ವ್ಯಾಲ್ಯೂ ವಿತ್ ದ ಹೆಲ್ಪ್ ಆಫ್ ಫಾರ್ಮ್ ಫ್ಯಾಕ್ಟರ್. ERMS ಡಿವೈಡೆಡ್ ಬೈ E average is equal to 1.11. ಆ ಎಕ್ಸ್ಪ್ರೆಷನ್ ಇಟ್ಕೊಂಡು ಕನ್ವರ್ಟ್ ಮಾಡ್ತೀವಿ. ಓಕೆ, ಅದಕ್ಕೆ ನಿಮ್ಗೆಲ್ಲ ಕಡೆ 4.44 ಬರುತ್ತೆ. Yes, done. Okay, next is self-excited and separately excited DC machines. It means classification. So almost EMF equation ಅಲ್ಲಿ ನಿಮಗೆ ಈ ಸ್ಟಾರ್ಟಿಂಗ್ ನಾನು ಹೇಳ್ಕೊಟ್ನಲ್ಲ, ಇದ್ರಲ್ಲಿ ಕ್ವಶನ್ಸ್ ಕೇಳಿದ್ರೆ ಕೇಳ್ತಾರೆ ಅಷ್ಟೇ, ಬೇರೆ ಇನ್ನೇನು ಕೇಳಲ್ಲ. ಓಕೆ, ಸೊ EMF equation anyway you know, EG is equal to pi z NP by 60A. ದಟ್ಸ್ ಆಲ್, ಬೇರೆ ಇನ್ನೇನು ಕ್ವಶನ್ಸ್ ಇಲ್ಲ. ಸೊ ಅದಾದ್ಮೇಲೆ ಕ್ಲಾಸಿಫಿಕೇಶನ್ ಆಫ್ DC machines. ಎಷ್ಟು ಟೈಪ್ ಆಫ್ ಕ್ಲಾಸಿಫಿಕೇಶನ್ಸ್ ಇದೆ? 2 ಟೈಪ್ಸ್ ಯೂಶುವಲಿ. DC ಮೆಷಿನ್ಸೇ ಹೇಳ್ತಾ ಇದ್ದೀನಿ ಇಲ್ಲಿ, ಮೋಟಾರ್ಸ್ ಅಂತ ಜನರೇಟರ್ಸ್ ಅಂತ ಮೆನ್ಷನ್ ಮಾಡ್ತಿಲ್ಲ. ಐ ಆಮ್ ರೈಟಿಂಗ್ ಡೈರೆಕ್ಟ್ಲಿ ಮೆಷಿನ್ಸ್. ನೀವು ಮೋಟಾರ್ಸ್ ಜನರೇಟರ್ಸ್ ಅಂತ ಮೆನ್ಷನ್ ಮಾಡೋಕ್ಕೆ ಇದು ರೆಗ್ಯುಲರ್ ಕ್ಲಾಸ್ ಅಲ್ಲ. ಓಕೆನಾ, ಸೊ ಇಲ್ಲಿ ಫಸ್ಟ್ ಸಪ್ರೇಟ್ಲಿ ಎಕ್ಸೈಟೆಡ್ ಮೆಷಿನ್, ಸೆಲ್ಫ್ ಎಕ್ಸೈಟೆಡ್ ಮೆಷಿನ್, ಆಮೇಲೆ ಸೆಲ್ಫ್ ಎಕ್ಸೈಟೆಡ್ ಮೆಷಿನ್. ಓಕೆನಾ, ಸೊ ಸಪ್ರೇಟ್ಲಿ ಎಕ್ಸೈಟೆಡ್ ಮೆಷಿನ್ ಅಂದ್ರೆ ಕೇಳಿಸ್ಕೊಳ್ಳಿ. ಸಪ್ರೇಟ್ಲಿ ಎಕ್ಸೈಟೆಡ್ ಮೆಷಿನ್ ಅಂದ್ರೆ ಫೀಲ್ಡ್ ವೈಂಡಿಂಗ್ ಈಸ್ ಕನೆಕ್ಟೆಡ್, field winding is connected to separate external DC source. External DC source. So how it will be? Notekolli, how it will be? There is no link for armature and field winding, ಅಥವಾ there is no connection for armature and field winding. There is no connection for armature and field winding. ಇದು ಇಂಪಾರ್ಟೆಂಟ್. Armature and field winding, there is no connection for armature and field winding. ಓಕೆನಾ, ಸೊ ಇದೊಂದು ಸೆಂಟೆನ್ಸ್ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಸೊ DC ಮೋಟಾರ್ಸ್ಗೆ ನಾವು ಹೆಂಗೂ ಎಕ್ಸ್ಟರ್ನಲ್ ಇಂದ ಸಪ್ಲೈ ಕೊಡ್ತೀವಿ, ದೇರ್ ಇಸ್ ನೋ ಸಪರೇಟ್ಲಿ ಎಕ್ಸೈಟೆಡ್ DC ಮೋಟಾರ್ ಅಂತ ಡಿಸೈಡ್ ಆಗ್ಬಿಡ್ತೀವಿ. ಓಕೆ, ವಿ ವಿಲ್ ಡಿಸೈಡ್ ಲೈಕ್ ದಟ್. ಗೆಟಿಂಗ್? ಸೊ ಇದೊಂದು ಸೆಂಟೆನ್ಸ್ ಓದ್ಕೊಂಡ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಓಕೆನಾ, ದೇರ್ ಇಸ್ ನೋ ಕನೆಕ್ಷನ್ ಫಾರ್ ಆರ್ಮೇಚರ್ ಅಂಡ್ DC ಮೋಟಾರ್ ಅಂದ್ರೆ ವಿ ನೀಡ್ ಟು ಗಿವ್ ಸಪರೇಟ್ ಎಕ್ಸ್ಟರ್ನಲ್ DC ಸೋರ್ಸ್ ಫಾರ್ ಫೀಲ್ಡ್ ವೈಂಡಿಂಗ್. ಇದು ಗೊತ್ತಾಗ್ಬೇಕು ನಿಮ್ಗೆ. ಇಟ್ ಮೀನ್ಸ್ ಫೀಲ್ಡ್ ವೈಂಡಿಂಗ್ ಈಸ್ ಎಕ್ಸೈಟೆಡ್ ಬೈ ಸಪರೇಟ್ ಎಕ್ಸ್ಟರ್ನಲ್ DC ಸೋರ್ಸ್. ಸೊ ಇದಕ್ಕಿಂತ ಮುಂಚೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಇದೆ. ವಾಟ್ ಈಸ್ ದಟ್ ಕ್ವಶನ್? ಓಕೆ, DC ಮೆಷಿನ್ಸ್ ಅಥವಾ DC ಜನರೇಟರ್ಸ್ ಆರ್ ಕ್ಲಾಸಿಫೈಡ್ ಅಂತ ಕೇಳ್ತಾರೆ. ಕ್ವಶನ್ ಹಾಕ್ಬಿಡ್ತೀನಿ ಇಲ್ಲಿ. ಓಕೆನಾ, ಇದಾದ್ಮೇಲೆ ಹಾಕ್ತೀನಿ. ಓಕೆನಾ, ಸೊ ವಾಟ್ ಅಬೌಟ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ಸ್? ಐ ವಿಲ್ ರೈಟ್ ಹಿಯರ್ ಓನ್ಲಿ. ಓಕೆ, field winding is excited by EMF induced in the generator itself. ಅದಕ್ಕೆ ಇದನ್ನ ಸೆಲ್ಫ್ ಎಕ್ಸೈಟೆಡ್ ಅಂತ ಕರಿತೀವಿ. ಇನ್ ದ ಜನರೇಟರ್ itself. ಓಕೆನಾ, ಸೊ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಪ್ಪಾ ಅಂತಂದ್ರೆ ದೀಸ್ ವರ್ಕ್ಸ್ ಬೇಸ್ಡ್ ಆನ್ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್. ಇದೊಂದು ಇಂಪಾರ್ಟೆಂಟ್. ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್. ಸೊ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ಸ್ ಎಲ್ಲ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ? ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಮೇಲೆ ವರ್ಕ್ ಮಾಡುತ್ತೆ. ಏನ್ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಅಂದ್ರೆ what is residual magnetism? There is some flux always. There is some flux
always present in the machine, always present in the machine, present in the machine due to the property of retentivity. ಯಾಕಿರುತ್ತೆ? Due to the property of retentivity. ಸೊ ಅದಕ್ಕೆ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಈ ಪ್ರಾಪರ್ಟಿ ಇಂಪಾರ್ಟೆಂಟ್, ಡ್ಯೂ ಟು ದ ಪ್ರಾಪರ್ಟಿ ಆಫ್ ರಿಟೆಂಟಿವಿಟಿ. ಸೊ ಇದನ್ನ ನಾವೇನಂತ ಕರಿತೀವಿ? ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಈಸ್ ಕಾಲ್ಡ್ ರೆಸಿಡಿಯಲ್ ಫ್ಲಕ್ಸ್. ಯಾವುದು? ದೇರ್ ಇಸ್ ಸಮ್ ಫ್ಲಕ್ಸ್ ಈಸ್ ಪ್ರೆಸೆಂಟ್ ಇನ್ ದ ಮೆಷಿನ್, ಅವನ್ನ ನಾವೇನಂತ ಕರಿತೀವಿ? ರೆಸಿಡಿಯಲ್ ಫ್ಲಕ್ಸ್ ಅಂತ ಕರಿತೀವಿ. ಓಕೆನಾ? ರೆಸಿಡಿಯಲ್ ಫ್ಲಕ್ಸ್ ಅಂತ ಕರಿತೀವಿ. ರಿಟೆಂಟಿವಿಟಿ ಅಂದ್ರೆ ಡಿಮ್ಯಾಗ್ನೆಟೈಸ್ ಬೇಗ ಆಗಲ್ಲ. ಓಕೆನಾ? ಡಿಮ್ಯಾಗ್ನೆಟೈಸ್ ಬೇಗ ಆಗಲ್ಲ. ಓಕೆ, ಸೊ ಹಿಸ್ಟರಿಸಿಸ್ ಲೂಪ್ ನೋಡಿದಿರಲ್ಲ. ಸೊ ಈ ತರ ನಾವೇನ್ ಮಾಡ್ತೀವಿ? ಎ ಸಿ ಸಪ್ಲೈ ಅಲ್ಲಿ ಫಸ್ಟ್ ಟೈಮ್ ಹಿಂಗ್ ರೈಸ್ ಆಗುತ್ತೆ ಲೀನಿಯರ್ ಆಗಿ, ಇಲ್ಲಿ ಎಚ್ ಇರುತ್ತೆ, ಇಲ್ಲಿ ಬಿ ಇರುತ್ತೆ. ಓಕೆನಾ? ಸೊ ವಾಪಸ್ ಬರ್ಬೇಕಾದ್ರೆ ಏನಾಗುತ್ತೆ? ಎಚ್ ಝೀರೋ ಆಗ್ಬಿಡುತ್ತೆ ಸಡನ್ ಆಗಿ. ಇಟ್ ವಿಲ್ ನಾಟ್ ಝೀರೋ. ಇಷ್ಟು ಫ್ಲಕ್ಸ್ ಹಂಗೆ ಮೆಷಿನ್ ಅಲ್ಲಿ ಹಂಗೆ ಇರುತ್ತೆ, ಇಷ್ಟು ಫ್ಲಕ್ಸ್ ಇರುತ್ತೆ, ಬಿಕಾಸ್ ಆಫ್ ದಿಸ್ ಪ್ರಾಪರ್ಟಿ. ಓಕೆನಾ? ರಿಟೆಂಟಿವಿಟಿ ಝೀರೋ ಇದ್ರೆ ಅದನ್ನ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಪರ್ಫೆಕ್ಟ್ ಆಗಿ ಸಖತ್ತಾಗಿದೆ ಅಂತ. ಯಾವುದೇ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಲ್ಲಿ ರಿಟೆಂಟಿವಿಟಿ ಝೀರೋ ಆಗೋಕ್ಕೆ ಚಾನ್ಸೇ ಇಲ್ಲ. ಓಕೆ, ಎಸ್. ಸೊ ಇದೊಂದು ಕ್ವಶನ್ ರೈಸ್ ಆಗಿದೆ, ರೆಸಿಡಿಯಲ್ ಮ್ಯಾಗ್ನೆಟಿಸಮ್, ರೆಸಿಡಿಯಲ್ ಫ್ಲಕ್ಸ್ ಅಂದ್ರೆ ಏನು ಅಂತ ಒಂದು ಕ್ವಶನ್ ರೈಸ್ ಆಗಿದೆ. ಓಕೆನಾ? ಸೊ ಇದಾದ್ಮೇಲೆ ಇನ್ನೊಂದು ಕ್ವಶನ್ ರೈಸ್ ಆಗಿದೆ, ಡಿ ಸಿ ಜನರೇಟರ್ಸ್ ಆರ್ ಕ್ಲಾಸಿಫೈಡ್. ಕ್ವಶನ್ ಐ ವಿಲ್ ರೈಟ್ ಹಿಯರ್, ಎಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಡಿ ಸಿ ಜನರೇಟರ್ಸ್ ಆರ್ ಕ್ಲಾಸಿಫೈಡ್, ಆರ್ ಕ್ಲಾಸಿಫೈಡ್ based on A, field excitation, B, armature connections, C, type of supply, D, none. ಸೊ ಬೇಸಿಕ್ ಕ್ಲಾಸಿಫಿಕೇಶನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಫೀಲ್ಡ್ ಎಕ್ಸೈಟೇಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಬೇಸಿಕ್ ಕ್ಲಾಸಿಫಿಕೇಶನ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ಫೀಲ್ಡ್ ಎಕ್ಸೈಟೇಷನ್. Yes. So what is residual flux? There is always some flux present in the machine because of retentivity property. Okay, that flux is called residual flux. While we start the machine, what happens? First machine will cut residual flux. Okay, after that small EMF is induced in the generator. So then once again what it will do? Once again it will the TMF is connected back to field winding to produce the, to increase the flux. Okay na, to increase the flux. Adanna ನಾವು residual magnetism ಅಂತ ಹೇಳ್ತೀವಿ ಕಂಪ್ಲೀಟ್ ಆಗಿ. ಓಕೆನಾ? ಎಸ್. ಎಸ್, ಕಂಪ್ಲೀಟೆಡ್. ಓಕೆ, ಸೊ ಇಲ್ಲಿ ನಮಗೆ ಸಪ್ರೇಟ್ಲಿ ಎಕ್ಸೈಟೆಡ್ ಅಲ್ಲಿ ಎರಡು ಟೈಪ್ ಮೆಷಿನ್ ಇದೆ, ಒಂದು ಮೋಟಾರ್, ಇನ್ನೊಂದು ಜನರೇಟರ್. ಓಕೆನಾ? ಸೊ ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಏನು ಅಂತ ತೋರಿಸ್ಬಿಡ್ತೀನಿ. ಸೊ ಎರಡು ಸಪ್ರೇಟ್ ಎಕ್ಸ್ಪ್ಲೈನ್ ಮಾಡೋದೇನು ಬೇಡ, ನೋಡ್ಕೊಳ್ಳಿ ಒಂದು ನಿಮಿಷ. ಸಪ್ರೇಟ್ಲಿ ಎಕ್ಸೈಟೆಡ್ ಮೆಷಿನ್ ಆಸ್ ಎ ಡಿ ಸಿ ಜನರೇಟರ್, ಓಕೆ, ಆಸ್ ಎ ಡಿ ಸಿ motor.
So this is separately excited DC motor, separately excited DC generator. Okay, I will directly write the what vector, sorry, circuit. Okay, see here, this is called as field winding. So field winding ನಾವು ಹಿಂಗೆ represent ಮಾಡ್ತೀವಿ. So and armature will be represented like this. Okay, listen carefully. So this field winding is excited by separate external DC source plus minus DC source. Okay, so current IF starts flowing here, hence flux will produced in the field winding. Okay, na? So armature resistance of the field winding is armature resistance. Okay, where EMF is induced in the armature, because it is armature only, and it will, we will take in this direction, it is EG. Okay, current IA starts flowing like this. So and we will connect load here, so that the voltage across the load is terminal voltage, we will take V. Okay, this is load. So the current flowing through the load is, we will take it as IL. Okay, so this is separately excited DC generator. So which one is current direction? Nodi, electrical energy will generate agutte and we will supply to the load. For that reason current direction will be like this. Okay, most important. So what about DC motor? So same diagram. Plus minus DC source. Okay, current IF flowing in the field winding, and now it is armature. Okay, so shall we connect load here? Shall we connect load there? So because we can't connect load there, it is motor, so we need to give electrical energy from this side. So this is V, supply voltage. Now whatever the terminal voltage V here, it becomes supplied voltage now, it becomes EMF now. Okay, electrical energy inject ಮಾಡ್ತಾ ಇದೀರಾ, hence it is IL will be flowing to the armature. See, it is IA, current directions ಹೆಂಗ್ change ಆಗ್ತಿದೆ ನೋಡಿ. Okay, just observe that, most important, it is EB, back EMF. Okay, difference between DC generator separately, DC motor separately. Okay na? So what questions they will ask here? Separately excited DC generator antu 100% questions kelala. Separately excited DC motor alli ಒಂದು question ಇದೆ. So what is that question? I will tell, but equation ನೋಡ್ಕೊಳ್ಳಿ. Okay na? Equation is important. What is EG here? V plus IARA plus V brush. Direct equation ಬರ್ದು ಬಿಡ್ತೀನಿ ನಾನು. Okay, V plus IARA plus V brush. So what about equation here? EB is equal to V minus RA minus V brush minus IARA minus V brush. So this is the equation of back EMF, this is the equation of generated EMF, sir. EG, equation of generated EMF, equation of back EMF. Okay, yes. So another doubt is the equations alli. So back EMF will be, back EMF andre ಏನು ಅಂತ ನಾನು next ಹೇಳ್ತೀನಿ. Just I have started classification, after that I will explain it. Listen, what question they will ask. Okay na? So we will give electrical energy here, electrical energy here. Okay, you'll observe ಮಾಡಿ, we will give electrical energy here and it will produce us mechanical energy as the output. Shaft is connected to the armature. Okay, so when the motor will produce maximum mechanical power, that is most important, listen carefully, when the motor will produce maximum mechanical power. So condition for maximum mechanical power is, one competitive exam question ide, condition for maximum mechanical power. So ಇದಕ್ಕೊಂದು ಡಿರೈವೇಶನ್ ಇದೆ, ನಾನು ಮಾಡಿಸಲ್ಲ ಅದು. Mechanical power is, maximum mechanical power is EB is equal to V by 2. ಅಂದ್ರೆ
ಬ್ಯಾಕ್ ಎಮ್ ಎಫ್ ಇಸ್ ಆಫ್ ಆಫ್ ದಿ ಅಪ್ಲೈಡ್ ವೋಲ್ಟೇಜ್ ಆದಾಗ ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ ಪವರ್ ಪ್ರೊಡ್ಯೂಸ್ ಆಗುತ್ತೆ ಮೆಷಿನ್ ಅಲ್ಲಿ. ಓಕೆನಾ, ವೆನ್ ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ ಪವರ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಡಿ ಸಿ ಮೋಟಾರ್, ಬ್ಯಾಕ್ ಎಮ್ ಎಫ್ ಇಸ್ ಈಕ್ವಲ್ ಟು ಆಫ್ ಆಫ್ ದಿ ಅಪ್ಲೈಡ್ ವೋಲ್ಟೇಜ್. ಓಕೆನಾ, ಇದೊಂದು ಬಿಟ್. ಓಕೆನಾ, ತುಂಬಾ ಪಿ ಎಸ್ ಯೂಸ್ ಅಲ್ಲಿ ಕೇಳಿದ್ದಾರೆ. ಇಲ್ಲಿ ಕ್ವಶನ್ಸ್ ಏನ್ ಕೇಳಲ್ಲ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲಿ. ಓಕೆನಾ, ಎಸ್, ಏನಾದ್ರು ಡೌಟ್ ಇದ್ರೆ ಕೇಳಿ. ಸಪರೇಟ್ಲಿ ಮತ್ತೆ ಸೆಲ್ಫ್ ಎಕ್ಸೈಟೆಡ್. 220 ವೋಲ್ಟೇಜ್ ಕೊಟ್ಟಾಗ ಇಲ್ಲಿ ನೋಡಿ, 220 ವೋಲ್ಟೇಜ್ ಕೊಟ್ಟಾಗ ಇಲ್ಲಿ ಇಲ್ಲಿ ಆಫ್ ಅಂದ್ರೆ 110 ವೋಲ್ಟೇಜ್ ಏನಾದ್ರು ಮೋಟಾರ್ ಪ್ರೊಡ್ಯೂಸ್ ಮಾಡ್ತಿದ್ರೆ ಅವಾಗ ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ ಪವರ್ ಮೆಷಿನ್ ಪ್ರೊಡ್ಯೂಸ್ ಆಗ್ತಿದೆ ಅಂತ. ಓಕೆನಾ, ಸೊ ಸ್ಪೀಡು ಅಷ್ಟೇ ಆಫ್ ರೆಡ್ಯೂಸ್ ಆಗುತ್ತೆ, ಆಮೇಲೆ ಎಫಿಷಿಯನ್ಸಿ 50% ಆಗುತ್ತೆ. ಓಕೆನಾ, ಡಿ ಸಿ ಜನರೇಟರ್ ಅಲ್ಲ, ಡಿ ಸಿ ಮೋಟರ್ ಮಾತ್ರ ನಾನು ಮಾತಾಡ್ತಿರೋದು. ಮೆಕ್ಯಾನಿಕಲ್ ಪವರ್ ಔಟ್ಪುಟ್ ಯಾವುದು? ಡಿ ಸಿ ಮೋಟಾರ್. ಓಕೆನಾ, ಸೊ ಮ್ಯಾಕ್ಸಿಮಮ್ ಮೆಕ್ಯಾನಿಕಲ್ ಪವರ್ ಅಂದ್ರೆ ಯಾವ್ದಕ್ಕೆ ಮಾತಾಡಬೇಕು? ಡಿ ಸಿ ಮೋಟಾರ್. ದಟ್ಸ್ ಆಲ್. ಎಸ್, ಬ್ರಷ್ ಡ್ರಾಪ್ ಕಣ, ಕಾಂಟ್ಯಾಕ್ಟ್ ಬ್ರಷ್ ಕಾಂಟ್ಯಾಕ್ಟ್ ಡ್ರಾಪ್. ಓಕೆ, ಬ್ರಷ್ ಕಾಂಟ್ಯಾಕ್ಟ್ ಡ್ರಾಪ್. ಓಕೆ, ಇನ್ನೊಂದು ಕೇಳಿಸ್ಕೊಳ್ಳಿ, ಬ್ರಷ್ ಕಾಂಟ್ಯಾಕ್ಟ್ ಡ್ರಾಪ್ ಅಂತಿದೆ. ಸೊ ಈ ಬ್ರಷಸ್ ಅಲ್ಲಿ ಏನು ವೋಲ್ಟೇಜ್ ಡ್ರಾಪ್ ಆಗುತ್ತೋ ಅದನ್ನ ಬ್ರಷ್ ಕಾಂಟ್ಯಾಕ್ಟ್ ಡ್ರಾಪ್ ಅಂತ ಕರಿತೀವಿ. ಓಕೆನಾ, ಫಾರ್ ಎಕ್ಸಾಂಪಲ್ ಇಲ್ಲಿ ನನಗೆ ಕೇಳಿಸ್ಕೊಳ್ಳಿ, ಒಂದು ಇ ಎಮ್ ಎಫ್ 220 ವೋಲ್ಟ್ಸ್ ಪ್ರೊಡ್ಯೂಸ್ ಮಾಡ್ತಿದೆ ಅನ್ಕೊಳ್ಳಿ, ಸುಮ್ಮನೆ ನಾನು ಕೇಳ್ತಿರೋದು. ಓಕೆ, 220 ವೋಲ್ಟ್ಸ್ ಪ್ರೊಡ್ಯೂಸ್ ಮಾಡ್ತಿದೆ ಇ ಎಮ್ ಎಫ್ ಅನ್ಕೊಳ್ಳಿ. ಸೊ ಇಲ್ಲಿ ಕಂಪ್ಲೀಟ್ ವೋಲ್ಟೇಜ್ ನನಗೆ ಟರ್ಮಿನಲ್ ವೋಲ್ಟೇಜ್ ಆಗಿ ಅವೈಲಬಲ್ ಇರಲ್ಲ, ಬಿಕಾಸ್ ಆಫ್ ದೀಸ್ 2 ಡ್ರಾಪ್ಸ್. ಓಕೆ, ಬಿಕಾಸ್ ಆಫ್ ದೀಸ್ 2 ಡ್ರಾಪ್ಸ್. ಸೊ ಇಲ್ಲಿ 1 ವೋಲ್ಟ್ ಬ್ರಷ್ ಕಾಂಟ್ಯಾಕ್ಟ್ ಡ್ರಾಪ್ ಇದೆ ಅನ್ಕೊಳ್ಳಿ, ಒಂದು ಬ್ರಷ್ಗೆ 1 ವೋಲ್ಟ್ ಅನ್ಕೊಳ್ಳಿ, ಇಲ್ಲೇ 2 ವೋಲ್ಟ್ಸ್ ರೆಡ್ಯೂಸ್ ಆಗ್ಬಿಡುತ್ತೆ. ಎಲ್ಲಿ? ಆರ್ಮೇಚರ್ ಇಂದ ಹೊರಗಡೆ ಬರೋ ಅಷ್ಟೊತ್ತಿಗೆ. ಓಕೆನಾ, ಆರ್ಮೇಚರ್ ಇಂದ ಹೊರಗಡೆ ಅಲ್ಲ, ಕಾಮುಟೇಟರ್ ಇಂದ. ಓಕೆನಾ, ಸೊ ಫಸ್ಟ್ ಕಂಡಕ್ಟರ್ಸ್ ಇಂದ ಸ್ವಲ್ಪ ರೆಡ್ಯೂಸ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ರೆಸಿಸ್ಟೆನ್ಸ್. ಓಕೆನಾ, so some voltage will reduce because of this resistance. After that some voltage will reduce because of the brush contact. Okay na, getting? So ನನಗೆ ಟೋಟಲ್ ಇ ಎಮ್ ಎಫ್ ಏನ್ ಜನರೇಟ್ ಆಗುತ್ತೋ ಮೆಷಿನ್ ಅಲ್ಲಿ ಕಂಪ್ಲೀಟ್ ವೋಲ್ಟೇಜ್ ನನಗೆ ಸಿಗಲ್ಲ, ಬಿಕಾಸ್ ಆಫ್ ಆರ್ಮೇಚರ್ ರೆಸಿಸ್ಟೆನ್ಸ್ ಅಂಡ್ ಬ್ರಷ್ ಕಾಂಟ್ಯಾಕ್ಟ್. ಎಸ್, ಆಯ್ತಾ? Is finished. Okay, next is self-excited generator. Self-excited generator, first one, DC shunt generator. First one is self-excited generator ಅಥವಾ self-excited machine. ಈ self-excited machine ಅಲ್ಲಿ ಎ ಡಿ ಸಿ ಮೆಷಿನ್. ಓಕೆ, ಡಿ ಸಿ ಮೆಷಿನ್ ಅಲ್ಲಿ ಡಿ ಸಿ ಜನರೇಟರ್. ಓಕೆ, ಸೊ ಆಫ್ಟರ್ ದಟ್ ಡಿ ಸಿ ಮೋಟರ್. ಇಲ್ಲಿ ಡಿ ಸಿ ಜನರೇಟರ್ ಅಂದ್ರೆ ನೋಡಿ ಒಂದು ನಿಮಿಷ, ಶಂಟ್ ಅಂದ್ರೆ ಏನು ಫಸ್ಟ್. ಓಕೆನಾ, ಸೊ ಫಸ್ಟ್ ಒನ್ ಡಿ ಸಿ ಸೆಲ್ಫ್ ಎಕ್ಸೈಟೆಡ್ ಅಲ್ಲಿ ಡಿ ಸಿ ಶಂಟ್ ಮೆಷಿನ್. ಓಕೆ, ಶಂಟ್ ಅಂದ್ರೆ ಏನು ಫಸ್ಟ್? ಓಕೆನಾ, ಫೀಲ್ಡ್ ವೈಂಡಿಂಗ್ ಈಸ್
connected in parallel to the armature. Okay, then it is called as shunt machine. Okay, field winding is connected in parallel to the armature. Field winding is connected across the armature ಅಂತ ಹೇಳ್ತೀವಿ, across the armature. Okay, across the armature. So ಇದರಲ್ಲಿ first one DC generator ಹೆಂಗಿರುತ್ತೆ ಇದು, okay, it is connected load here ನೋಡಿ V. So as usual RA, ಇಲ್ಲಿ EG ಇರುತ್ತೆ, ಇಲ್ಲಿ resistance of the shunt field winding is RSH. So once again current flowing through the shunt field winding is ISH and IA. Okay, so and current flowing through the load is IL. This is load. Okay, so listen carefully. If the field winding is connected across the armature, full voltage we need to apply to the field winding. So resistance ಜಾಸ್ತಿ ಇರಬೇಕಾ ಕಮ್ಮಿ ಇರಬೇಕಾ, ಜಾಸ್ತಿ ಇರಬೇಕಲ್ವಾ. Okay, so total full voltage is applied to the field winding, hence resistance of the winding field winding should be more. Okay, now resistance of the field winding should be more, hence okay, so full supply voltage, full voltage, okay na, is applied to the armature, sorry, field winding is applied to the field winding, okay na, hence field winding should have more resistance. ಅಂದ್ರೆ ಯಾವ ತರದ field winding, shunt field winding. Field winding should have more resistance, therefore ಯಾವ ತರ ಇರುತ್ತೆ field winding, more number of thin turns are used as a field winding. Field winding has, shunt field winding has more number of thin turns, so this is the condition. ಯಾವಾಗಲೂ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್, field winding ಹೆಂಗಿರುತ್ತೆ, more number of thin turns ಇರುತ್ತೆ. So comparing to series field winding, resistance of the shunt field winding is high. Okay na, ಯಾಕೆ, we need to apply full terminal voltage. ನೋಡಿ ಇಲ್ಲಿ full terminal voltage apply ಮಾಡ್ತೀವಿ. Okay na, ಇಲ್ಲಿ ನನಗೆ ಇನ್ನೊಂದು ಕಂಡೀಷನ್, ಎಸ್ ಪ್ಲೀಸ್ ಅಬ್ಸರ್ವ್ ಕೇರ್ಫುಲಿ. ಅನದರ್ ಕಂಡೀಷನ್ ಏನು ಅಂತಂದ್ರೆ, ಈಕ್ವೇಶನ್ಸ್ EG is equal to ಲಾಸ್ಟ್ ಈಕ್ವೇಶನ್ ಏನಿದೆಯೋ ಅದೇ ಕಾಪಿ ಮಾಡಿ, IRA plus V brush, ಏನು ಚೇಂಜ್ ಆಗಲ್ಲ. ಸೊ ದೆನ್ ವಾಟ್ ಈಸ್ IA, KCL ಅಪ್ಲೈ ಮಾಡಿ. ಸೊ ದಿಸ್ ಇಸ್ ಔಟ್ ಗೋಯಿಂಗ್, ದಿಸ್ ಇಸ್ ಆಲ್ಸೋ ಔಟ್ ಗೋಯಿಂಗ್, IL plus ISH. ಸೊ ಈ ಕಡೆಯಿಂದ ಬರ್ತಾ ಇದೆ ನೋಡಿ, ದಿಸ್ ಇಸ್ ಇನ್ಕಮಿಂಗ್ ಕರೆಂಟ್, ದೀಸ್ ಟು ಆರ್ ಔಟ್ ಗೋಯಿಂಗ್ ಕರೆಂಟ್ಸ್, ಜಸ್ಟ್ I have applied KCL. Okay, so what about ISH? V by RSH, because full terminal voltage is applied to the field winding. ISH is equal to V by RSH. Yes, what about shunt motor? So regarding shunt field winding, whether motor or generator, it is connected across the armature, no issues. So it becomes terminal voltage, sorry, it becomes supply voltage. Their terminal voltage, here it becomes supply voltage, right? Okay, here IL, so this side is IA and this side is ISH. Okay, RSH, RA, okay, so EB. Okay,
here also only equations is required, remaining another explanation is the generator ಬಗ್ಗೆ ಮಾತ್ರ I will explain it. So compare to equation, EB is equal to V minus IRA minus V brush ನೋಡಿ. So which one is highest value, V or back EMF? Voltage, back EMF alla, because back EMF is very less value compared to here generated EMF is high, because ನೋಡಿ current direction ಹಂಗೆ ಬರ್ತಾ ಇದೆ, current direction ಈ ತರ ಹೋಗ್ತಾ ಇದೆ. ಓಕೆನಾ? ಇಲ್ಲಿ ನೋಡಿ IA is equal to IL minus ISH, ಎರಡಕ್ಕೂ ಕಂಪೇರ್ ಮಾಡ್ಕೊಳ್ಳಿ ಈಕ್ವೇಷನ್ಸ್ಗೆ. ISH is equal to V by RSH. So this is the equation of DC motor. Across the load we are having supply terminal voltage. Supply voltage ಅನ್ನೋ ವರ್ಡ್ ಬರದೆ ಮೋಟಾರ್ ಅಲ್ಲಿ. ಸೇಮ್ ಡೈರೆಕ್ಷನ್, ಸೇಮ್ ಡೈರೆಕ್ಷನ್, ISH ಗೆ ಸೇಮ್ ಡೈರೆಕ್ಷನ್ ಕೊಡೋ. ಓಕೆ, ಇಲ್ಲಿ ನೋಡ್ಕೊಳ್ಳಿ, EG ಫಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? IA ಹಿಂಗ್ ಬರುತ್ತೆ, ISH should go like this, IL ಇಲ್ಲಿ IL should come like this, it will go like this. ಓಕೆನಾ? Field winding direction is same, current direction. Yes, finished. ಆಯ್ತಾ? Before start DC series generator, one more topic we will complete. Conditions for voltage build up in self excited generators. ಏನೇನು ಕಂಡೀಷನ್ಸ್ ಇರಬೇಕು ಅಂತ ಇದ್ರ ಮೇಲೂ ಕ್ವಶನ್ಸ್ ಬಂದಿದೆ. So we'll complete here only. Conditions for voltage build up in DC self excited generator. ಯಾವ ಕಂಡೀಷನ್ಸ್ ಇದ್ರೆ ಮಾತ್ರ ವೋಲ್ಟೇಜ್ ಬಿಲ್ಡಪ್ ಆಗುತ್ತೆ ಅಂತ. ಇನ್ self excited DC generator, with respect to generator ಇದು. ಸೊ ಮೆಷಿನ್ ಅಲ್ಲಿ ವೋಲ್ಟೇಜ್ ಬಿಲ್ಡಪ್ ಆಗಬೇಕು ಅಂದ್ರೆ ಏನೇನು ಕಂಡೀಷನ್ಸ್ ಇದೆ ಅಂತ ನೋಡಿ. ಒಂದು ನಿಮಿಷ, ಐ ವಿಲ್ ಡ್ರಾ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. OCC ಅಂತ ಹೇಳ್ತೀವಿ ಇದನ್ನ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಫೀಲ್ಡ್ ಕರೆಂಟ್, this one, okay, here it is 0. The OCC will be like this. Okay, observe carefully. So when field current is 0, when field current is 0 only, some voltage will be produced in the DC generator. So that voltage is called as residual voltage. ಏನಂತ ಕರಿತೀವಿ ಅದನ್ನ? Residual voltage. Okay, so if residual voltage is 0 also, generator will fail to build up the voltage. Okay na? So residual voltage ಯಾವಾಗ 0 ಆಗುತ್ತೆ? Only when residual flux is 0.
ಓಕೆ, ಓನ್ಲಿ ವೆನ್ ರೆಸಿಡ್ಯೂಯಲ್ ಫ್ಲಕ್ಸ್ ಇಸ್ 0. ಸೊ ಕಂಡೀಷನ್ಸ್ ಹೇಳ್ತೀನಿ, ಆಮೇಲೆ ಒಂದೇ ಒಂದು ಕ್ವಶನ್ ಇದೆ, ಇದ್ರ ಮೇಲೆ ಸಾಲ್ವ್ ಮಾಡ್ಬಿಡೋಣ. ಓಕೆನಾ? ಸೊ ದೇರ್ ಮಸ್ಟ್ ಬಿ ಸ್ಮಾಲ್ ಅಮೌಂಟ್ ಆಫ್ ರೆಸಿಡ್ಯೂಯಲ್ ಫ್ಲಕ್ಸ್. ಓಕೆ, ಸೊ ದೇರ್ ಮಸ್ಟ್ ಬಿ residual flux in the machine. There must be residual flux in the machine. Conditions ಏನೇನು ಅಂತ I am writing conditions. Okay, residual flux in the machine. Residual flux 0 ಇತ್ತು ಅಂದ್ರೆ residual voltage 0 ಆಗುತ್ತೆ. When residual voltage is 0, there is no further movement. Then ಎಷ್ಟೇ rotate ಮಾಡಿ machine ನ 0 EMF. Okay, so next, the field winding must be properly connected to the armature. Other connections must be proper anta. Must be connected to the armature. So opposite connect ಮಾಡಿದ್ರೆ ಏನಾಗುತ್ತೆ? ನೆಕ್ಸ್ಟ್ ಫ್ಲಕ್ಸ್ 0 ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿ ರೆಸಿಡ್ಯೂಯಲ್ ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ಫೀಲ್ಡ್ ವೈಂಡಿಂಗ್ ಅಪೋಸಿಟ್ ಸೈಡ್ ಕನೆಕ್ಟ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಅದು ಫ್ಲಕ್ಸ್ ಪ್ರೊಡ್ಯೂಸ್ ಮಾಡಲ್ಲ, 0 ಆಗ್ಬಿಡುತ್ತೆ ಇಮಿಡಿಯೇಟ್ಲಿ. ಓಕೆನಾ? ಎಸ್. ಸೊ ನೆಕ್ಸ್ಟ್, ಸೊ field resistance of the field winding, resistance of the field winding is greater than critical speed, is greater than critical speed. Sorry, critical is greater than critical field resistance. Sorry, critical resistance ಅಂತಾನೆ ಬರೀತೀನಿ ಬಿಕಾಸ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಇದೆ ಇದರಲ್ಲಿ, ಅದಕ್ಕೋಸ್ಕರ. ಸೊ ವಾಟ್ ಈಸ್ ಕ್ರಿಟಿಕಲ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಕ್ರಿಟಿಕಲ್ ರೆಸಿಸ್ಟೆನ್ಸ್ ಇಸ್ ದಿ ರೆಸಿಸ್ಟೆನ್ಸ್ ಆಫ್ ಆರ್ಮೇಚರ್, ರೆಸಿಸ್ಟೆನ್ಸ್ ಆಫ್ ಫೀಲ್ಡ್, ಈ ತರ ಒಂದು ಕ್ವಶನ್ ಬಂದಿದೆ. ಕ್ರಿಟಿಕಲ್ ರೆಸಿಸ್ಟೆನ್ಸ್ ಈಸ್ ರೆಸಿಸ್ಟೆನ್ಸ್ ಆಫ್ ದಿ ಫೀಲ್ಡ್ ವೈಂಡಿಂಗ್. ಓಕೆ, ಇದೊಂದು ಕ್ವಶನ್ ಇದೆ. ಆರ್ ಸಿ ಮಸ್ಟ್ ಬಿ ಲೆಸ್ ದ್ಯಾನ್, ಅಲ್ಲ, ಆರ್ ಎಫ್ ಮಸ್ಟ್ ಬಿ ಅಥವಾ ಆರ್ ಎಸ್ ಎಚ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಸಿ ಯಾವಾಗ್ಲೂ. ಓಕೆನಾ? ಆರ್ ಎಸ್ ಎಚ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಸಿ. ಆರ್ ಸೀರೀಸ್ ಮಸ್ಟ್ ಬಿ ಲೆಸ್ ದ್ಯಾನ್ ಆರ್ ಸಿ ಯಾವಾಗ್ಲೂ ಅಷ್ಟೇ ಟು ಪ್ರೊಡ್ಯೂಸ್ ದ ಫ್ಲಕ್ಸ್. ಅಂದ್ರೆ ಫೀಲ್ಡ್ ವೈಂಡಿಂಗ್ ಮಸ್ಟ್ ಹ್ಯಾವ್ ರೆಸಿಸ್ಟೆನ್ಸ್ ಲೆಸ್ ದ್ಯಾನ್ ಕ್ರಿಟಿಕಲ್ ಫೀಲ್ಡ್ ರೆಸಿಸ್ಟೆನ್ಸ್. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಇದೆ, ಸ್ಪೀಡ್ ಆಫ್ ದಿ ಮೆಷಿನ್ ಶುಡ್ ಬಿ ಮೋರ್ ದ್ಯಾನ್ ಕ್ರಿಟಿಕಲ್ ಸ್ಪೀಡ್. ಇದೊಂದು ಕಂಡೀಷನ್, ಶುಡ್ ಬಿ ಮೋರ್ ದ್ಯಾನ್ ಕ್ರಿಟಿಕಲ್ ಸ್ಪೀಡ್. ಎಸ್, ಇಷ್ಟು ಕಂಡೀಷನ್ಸ್ ಆಫ್ ದಿ ವೋಲ್ಟೇಜ್ ಬಿಲ್ಡಪ್. ಓಕೆ, ಇದರಲ್ಲಿ ಇನ್ನೊಂದೇ ಒಂದು ಟಾಪಿಕ್ ಇದೆ, ಫೀಲ್ಡ್ ಫ್ಲಾಶಿಂಗ್ ಅಂತ ಕರಿತೀವಿ. ಅದು ನಿಮಗೆ ಸಿಲೆಬಸ್ ಅಲ್ಲಿ ಏನಿಲ್ಲ, ಬಟ್ ತಿಳ್ಕೊಂಡಿರಿ. ಸೊ ಈಗ ನನಗೆ ಏನಾಗುತ್ತೆ, ರೆಸಿಡ್ಯೂಯಲ್ ಫ್ಲಕ್ಸ್ 0 ಆದ್ರೆ ಏನಾಗುತ್ತೆ, ಮೆಷಿನ್ ನೀವು ಎಷ್ಟೇ ರೊಟೇಟ್ ಮಾಡಿದ್ರು ಸೊ ಅವಾಗ ನನಗೆ EMF ಪ್ರೊಡ್ಯೂಸ್ ಆಗಲ್ಲ. ಅವಾಗ ನಾವೇನ್ ಮಾಡ್ತೀವಿ, we will remove the field connections and we will excite the field poles by using external DC supply. ಅದನ್ನ ನಾವು ಫೀಲ್ಡ್ ಫ್ಲಾಶಿಂಗ್ ಅಂತ ಹೇಳ್ತೀವಿ. ಓಕೆನಾ? ಇಫ್ ರೆಸಿಡ್ಯೂಯಲ್ ಫ್ಲಕ್ಸ್ ಇಸ್ 0, ಫೀಲ್ಡ್ ಫ್ಲಾಶಿಂಗ್ ಶುಡ್ ಬಿ ಡನ್ ಆನ್ ದಿ ಮೆಷಿನ್. ಇದೊಂದು ಓಕೆನಾ? ಇದೊಂದು ತಿಳ್ಕೊಂಡಿರಿ. ಸೊ ನಿಮ್ ಸಿಲೆಬಸ್ ಅಲ್ಲಿ ಇಲ್ಲ, ಅದಕ್ಕೆ ನಾನು ಬರ್ಸಕ್ಕೂ ಹೋಗಲ್ಲ ಅದನ್ನ. ಓಕೆನಾ? ಎಸ್. The critical resistance is the resistance of field winding. ಇದೊಂದು ಓಕೆನಾ? ಆಮೇಲೆ ಎಲ್ಲ ಫೀಲ್ಡ್ ವೈಂಡಿಂಗ್ ರೆಸಿಸ್ಟೆನ್ಸ್ ಕ್ರಿಟಿಕಲ್ ಫೀಲ್ಡ್ ರೆಸಿಸ್ಟೆನ್ಸ್ ಗಿಂತ ಕಮ್ಮಿ ಇರಬೇಕು. ಓಕೆನಾ? ಫೀಲ್ಡ್ ಓಕೆ, ಒಂದು ನಿಮಿಷ ರೀ. ಇದು ಗ್ರೇಟರ್ ದೆನ್ ಅಲ್ಲ, ಲೆಸ್ ದೆನ್. ಸಾರಿ, ಐ ಆಮ್ ವೆರಿ ಸಾರಿ. ರೈಟ್ ದಿಸ್ ಒನ್ ಲೆಸ್ ದೆನ್, ಇದು ಗ್ರೇಟರ್ ದೆನ್. ಓಕೆ, ಸಾರಿ. Critical field resistance must be, sorry, resistance of the field winding is less than critical resistance. ಇದೊಂದು ತಿಳ್ಕೊಂಡಿರಿ. ರೆಸಿಸ್ಟೆನ್ಸ್ ಜಾಸ್ತಿ ಆದ್ರೆ ಕರೆಂಟ್ 0 ಆಗುತ್ತೆ. ಓಕೆನಾ? ತಿಳ್ಕೊಂಡಿರಿ. ಸೊ ಫೀಲ್ಡ್ ವೈಂಡಿಂಗ್ ಅಲ್ಲಿ ಅಷ್ಟೇ, ಇಲ್ಲಿ ಏನಾಗುತ್ತೆ, ಸ್ಮಾಲ್ EMF ಪ್ರೊಡ್ಯೂಸ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ. ಇಲ್ಲಿ ಆರ್ಮೇಚರ್ ಇರುತ್ತೆ ಅನ್ಕೊಳ್ಳಿ ಹಿಂಗೆ. ಓಕೆನಾ? ಸೊ ಡ್ಯೂ ಟು ರೆಸಿಡ್ಯೂಯಲ್ ಫ್ಲಕ್ಸ್ ಸ್ಮಾಲ್ EMF. ಸೊ ಫಸ್ಟ್ ಇಲ್ಲಿ ಲೋಡ್ ಏನು ಕನೆಕ್ಟ್ ಮಾಡಿರಲ್ಲ ನಾವು, ವಾಟ್ ಎವರ್ ದ ಕರೆಂಟ್ ಪ್ರೊಡ್ಯೂಸ್ ಇಟ್ ವಿಲ್ ಸಪ್ಲೈ ಟು ದ ಫೀಲ್ಡ್ ವೈಂಡಿಂಗ್. ಇಲ್ಲಿ ರೆಸಿಸ್ಟೆನ್ಸ್ ಏನಾದ್ರು ಜಾಸ್ತಿ ಇತ್ತು ಅಂತಂದ್ರೆ ದಿಸ್ ಕರೆಂಟ್ ಈಸ್ 0, ದಿಸ್ ಕರೆಂಟ್ ವಿಲ್ ಬಿ 0, ಹೆನ್ಸ್ ದೇರ್ ಇಸ್ ನೋ ಫರ್ದರ್ ಮೂವ್ಮೆಂಟ್. ಓಕೆನಾ? ಆ ತರ ಆಗ್ಬಿಡುತ್ತೆ. ಅದಕ್ಕೋಸ್ಕರ
So resistance of the field winding must be less than critical resistance. Okay na? Yes. One question ide, I will write that question. So I will write here only. So ಇದು ಮೆಸ್ಕಾಮ್ 2015 ಅನ್ಸುತ್ತೆ, 2015 16 ಇರಬೇಕು, 16 ಇರಬೇಕು. Gives the open circuit test results on open circuit OC test results on a DC generator at rated speed, okay. So field current IF here and OC voltage, open circuit voltage, okay, 0.015, 0.140, 0.285, 0.3, 125, okay. So ಇಲ್ಲಿ the residual voltage of the generator is, any idea? Options ಬೇಕಾ ನಿಮಗೆ? The residual voltage of the generator is, yes, any idea? 0 ನಾ? ಎಸ್, ಆಪ್ಷನ್ಸ್ ಕೊಡ್ತೀನಿ, ಆಮೇಲೆ ಆನ್ಸರ್ ಮಾಡಿ ನೋಡೋಣ. 0 ಅಂತಿದ್ದೀರಾ. 40 ವೋಲ್ಟ್, ಬಿ 20 volts, ಸಿ 15 volt, ಡಿ 40 volts, 20 volts, 10 volts. ಎಸ್, ಆನ್ಸರ್ ಏನದಕ್ಕೆ? ಎಸ್, ಆಪ್ಷನ್ ನೋಡಿದಾಗ ಆನ್ಸರ್ ಮಾಡ್ತೀರಾ, ಓಕೆನಾ. ಫೀಲ್ಡ್ ಕರೆಂಟ್ 0 ಇರಬೇಕಾದ್ರೆ ವಾಟ್ ಎವರ್ ದ ವೋಲ್ಟೇಜ್ ಇಸ್ ದೇರ್, ದಟ್ ರೆಸಿಡಿಯಲ್ ವೋಲ್ಟೇಜ್. ನೋಡಿ, IF 0 ಇರಬೇಕಾದ್ರೆ ಯಾವುದು ವೋಲ್ಟೇಜ್ ಇದೆ? 15 volts, ದಟ್ ಈಸ್ ರೆಸಿಡಿಯಲ್ ವೋಲ್ಟೇಜ್. ಓಕೆ, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಅರ್ಥ ಆಗುತ್ತಲ್ಲ ಎಲ್ಲರಿಗೂ? ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಿ ಕ್ವಶನ್? ದ ಫಾಲೋಯಿಂಗ್ ಟೇಬಲ್. ಸೊ ವಿತೌಟ್ ಟೇಬಲ್ ಹೌ ದೇ ವಿಲ್ ಗಿವ್? Yes, completed. Everyone?
Yes. Okay. So next is DC series machine. So ಇದ್ರದ್ದೆಲ್ಲ ಜಾಸ್ತಿ ಎಕ್ಸ್ಪ್ಲನೇಷನ್ ಏನಿಲ್ಲ. ಓಕೆ, ಸೊ ಇಲ್ಲಿ ಡಿ ಸಿ ಸೀರೀಸ್ ಜನರೇಟರ್, ಡಿ ಸಿ ಸೀರೀಸ್ ಮೋಟರ್, ಏನೇನು ಇಂಪಾರ್ಟೆಂಟ್ ಇದರಲ್ಲಿ ಅಂತ. ಓಕೆ, ಎಸ್. ಸೊ ದ ಫೀಲ್ಡ್ ವೈಂಡಿಂಗ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ದ ಫೀಲ್ಡ್ ವೈಂಡಿಂಗ್ ಈಸ್ connected in series with the armature. ಯಾವುದಕ್ಕೆ ಯಾವಾಗಲೂ ವಿತ್ ರೆಸ್ಪೆಕ್ಟ್ ಟು ಆರ್ಮೇಚರ್ ನಾವು ಹೇಳಬೇಕು. ಓಕೆನಾ, ಇನ್ ಸೀರೀಸ್ ವಿತ್ ಆರ್ಮೇಚರ್. Okay, the field winding is connected in series with the armature. Okay, yes, it is like this. Okay, so listen carefully. The field winding should carry full load current. Okay, the field winding should carry full load current. Hence it should be less resistance required. ಜಾಸ್ತಿ ರೆಸಿಸ್ಟೆನ್ಸ್ ಇದ್ರೆ ಇಲ್ಲೇ ವೋಲ್ಟೇಜ್ ಡ್ರಾಪ್ ಆಗ್ಬಿಡುತ್ತೆ ನಮಗೆ. ಓಕೆನಾ, ಸೊ ಫೀಲ್ಡ್ ವೈಂಡಿಂಗ್ ಶುಡ್ ಹ್ಯಾವ್ ಲೆಸ್ ರೆಸಿಸ್ಟೆನ್ಸ್. Field winding must be less resistance. Okay na, so and number of turns less. Okay, which type of turns? Thick turns, because area of cross section ಜಾಸ್ತಿ ಬೇಕು, full load current ನ ಕ್ಯಾರಿ ಮಾಡುತ್ತೆ. Less number of thick turns. ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್, ಸೀರೀಸ್ ಫೀಲ್ಡ್ ವೈಂಡಿಂಗ್ ಹೆಂಗಿರಬೇಕು ಅನ್ನೋದು. ಲೆಸ್ ನಂಬರ್ ಆಫ್ ಥಿಕ್ ಟರ್ನ್ಸ್ ಇನ್ ಅ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್, ದಿಸ್ ಒನ್, ಲೆಸ್ ನಂಬರ್ ಆಫ್ ಥಿಕ್ ಟರ್ನ್ಸ್, because it should carry full load current. It should carry full load current. It carry full load current. Okay, what about equation? Previous equation ಒಂದೇ ಒಂದು ಡ್ರಾಪ್ ಆಡ್ ಆಗುತ್ತೆ, ಸೀರೀಸ್ ಫೀಲ್ಡ್ ಡ್ರಾಪ್ ನೋಡಿ. V plus IRA, it was there previously also, plus one more drop we will add ISC RSE plus V brush. Okay, here all currents are same, only one loop is there. Okay, IA is equal to I series is equal to IL. ಸೊ ಒಂದೇ ಕರೆಂಟ್ ಇರುತ್ತೆ, IA ಬರೆದ್ರು ನಡೆಯುತ್ತೆ, IL ಬರೆದ್ರು ನಡೆಯುತ್ತೆ, ISC ಬರೆದ್ರು ಆಗುತ್ತೆ. ಓಕೆನಾ, ಬಟ್ ವೈ ವಿ ಹ್ಯಾವ್ ಶೋನ್ 3 ಕರೆಂಟ್ಸ್? IA is current flowing through armature, ISC is current flowing through field winding, series field winding, IL is current flowing through load. So ನಾನು 3 ಕರೆಂಟ್ಸ್ ತೋರಿಸಿದ್ದೀನಿ. Okay, so that's all about series generator. What about series motor? Okay, DC series motor.
So what is the equation? Back EMF EB is equal to V minus IRA minus ISCRSE minus V brush. Okay. Yes, what about currents? Same equation. IA is equal to ISE is equal to IL. Okay. ಸೊ ಇಲ್ಲಿ ನಮಗೆ ಲಿಸನ್ ಕೇರ್ಫುಲಿ. ಅಪ್ಲಿಕೇಶನ್ ವೈಸ್ ಏನಾದರೂ ಕ್ವಶನ್ ಕೇಳ್ತಾರಾ? ಮೋಸ್ಟ್ ಫೆಮಿಲಿಯರ್ ಅಪ್ಲಿಕೇಶನ್ ಡಿ ಸಿ ಸೀರೀಸ್ ಜನರೇಟರ್ದು ಕೇಳಿಸ್ಕೊಳ್ಳಿ. ಮೋಸ್ಟ್ ಫೆಮಿಲಿಯರ್ ಅಪ್ಲಿಕೇಶನ್ 100% ಎಲ್ಲಾದರೂ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳೋ ಕ್ವಶನ್ ಅಂತಂದ್ರೆ ದಿಸ್ ಈಸ್ used as booster for HVDC lines. HVDC lines ಇದೊಂದು ಫೆಮಿಲಿಯರ್ ಅಪ್ಲಿಕೇಶನ್, ತುಂಬಾ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿರೋದು. ಸೊ ಡಿ ಸಿ ಸೀರೀಸ್ ಜನರೇಟರ್ನ ಎಲ್ಲಿ ಯೂಸ್ ಮಾಡ್ತೀವಿ? ಯೂಸ್ಡ್ ಆಸ್ ಎ ಬೂಸ್ಟರ್ ಫಾರ್ HVDC ಟ್ರಾನ್ಸ್ಮಿಷನ್ ಲೈನ್ಸ್. ಓಕೆ, ಇಲ್ಲಿ ವೇರ್ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ಮೋರ್. ಓಕೆ, ಸ್ಟಾರ್ಟಿಂಗ್ ಟಾರ್ಕ್ ನಿಮ್ಗೆ ಎಲ್ಲಿ ಜಾಸ್ತಿ ಬೇಕೋ ಅಂತ ಕಡೆ ಯೂಸ್ ಮಾಡ್ತೀವಿ. ವೇರ್ ಸ್ಟಾರ್ಟಿಂಗ್ ಟಾರ್ಕ್ ಈಸ್ ಮೋರ್. ಓಕೆನಾ? ಎಲ್ಲಿ? ಎಸ್, ಟ್ರಾಕ್ಷನ್. ಯಾವ ಥರದ್ದು? BMRCL ಎಲ್ಲರಿಗೂ ಗೊತ್ತಿದೆ. ಬೆಸ್ಟ್ ಎಕ್ಸಾಂಪಲ್ ಫಾರ್ DC ಸೀರೀಸ್ ಮೋಟಾರ್. ಓಕೆನಾ? ಎಸ್, ಎಸ್, ಫಿನಿಶ್ಡ್. ಓಕೆ, ಸೊ ನೆಕ್ಸ್ಟ್ ಈಸ್ ಕಾಂಪೌಂಡ್. ಸೊ ನಮ್ಮ ಕಾಂಪೌಂಡಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಏನು ಅನ್ನೋ ಸ್ವಲ್ಪ ನೋಡೋಣ. ಓಕೆನಾ? ಸೊ ತುಂಬ ಕಾಂಪೌಂಡ್ ಮೆಷಿನ್ಸ್ದು ತುಂಬ ಕ್ಲಾಸಿಫಿಕೇಶನ್ಸ್ ಇದೆ. ಓಕೆ, DC compound machines. Okay, ಇಲ್ಲಿ so based on direction of current classification ಬರೀತಾ ಇದೀನಿ. Based on direction of current classification of DC machines, DC compound machine. ಸೊ ಯಾವ ಡೈರೆಕ್ಷನ್ ಅಲ್ಲಿ ಕರೆಂಟ್ ಕ್ಯಾರಿ ಮಾಡುತ್ತೆ, ಫೀಲ್ಡ್ ಕರೆಂಟ್ ಹೇಳ್ತಿದ್ದೀನಿ ನಾನು. ಐ ಆಮ್ ಸ್ಪೀಕಿಂಗ್ ಅಬೌಟ್ ಸೀರೀಸ್ ಫೀಲ್ಡ್ ಕರೆಂಟ್. ಓಕೆನಾ? ಸೊ ಕಾಂಪೌಂಡ್ ಮೆಷಿನ್ಸ್ ಅಂದ್ರೆ ಕೇಳಿಸ್ಕೊಳ್ಳಿ, ಶಂಟ್ ಫೀಲ್ಡ್ ವೈಂಡಿಂಗ್ ಪ್ಲಸ್ ಸೀರೀಸ್ ಫೀಲ್ಡ್ ವೈಂಡಿಂಗ್ ಎರಡು ಪ್ರೆಸೆಂಟ್ ಇದ್ರೆ ಅದನ್ನ ನಾವು ಕಾಂಪೌಂಡ್ ಮೆಷಿನ್ಸ್ ಅಂತ ಹೇಳ್ತೀವಿ. ಓಕೆನಾ? ಏನ್ ಹೇಳಿ? ಶಂಟ್ ಫೀಲ್ಡ್ ವೈಂಡಿಂಗ್ ಮತ್ತೆ ಸೀರೀಸ್ ಫೀಲ್ಡ್ ವೈಂಡಿಂಗ್ ಎರಡು ಪ್ರೆಸೆಂಟ್ ಇದ್ರೆ ಅದನ್ನ ನಾವು ಕಾಂಪೌಂಡ್ ಮೆಷಿನ್ಸ್ ಅಂತ ಕರಿತೀವಿ. ಹಿಯರ್ ದಿ ಕ್ಲಾಸಿಫಿಕೇಶನ್, ಫಸ್ಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಕ್ಲಾಸಿಫಿಕೇಶನ್. ಓಕೆ, ಬೇಸ್ಡ್ ಆನ್ ಡೈರೆಕ್ಷನ್ ಆಫ್ ಕರೆಂಟ್ ಎ ನಾವು
ಎರಡು ಮೋಟಾರ್ಸ್ನ ಯೂಸ್ ಮಾಡ್ತೀವಿ, ಡಿಫ್ರೆನ್ಷಿಯಲ್ ಕಾಂಪೌಂಡ್ ಮತ್ತು ಕ್ಯುಮ್ಯುಲೇಟಿವ್ ಕಾಂಪೌಂಡ್. ಕ್ಯುಮ್ಯುಲೇಟಿವ್ ಕಾಂಪೌಂಡ್, ಡಿಫ್ರೆನ್ಷಿಯಲ್ ಕಾಂಪೌಂಡ್. ಡಿಫ್ರೆನ್ಷಿಯಲ್ ಕಾಂಪೌಂಡ್ ಓಕೆನಾ. ಕ್ಯುಮ್ಯುಲೇಟಿವ್ ಕಾಂಪೌಂಡ್, ಡಿಫ್ರೆನ್ಷಿಯಲ್ ಕಾಂಪೌಂಡ್. ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಅಂದ್ರೆ ಏನಪ್ಪ, phi resultant is equal to both the flux will be additive, pi sh plus pi se. Okay, pi r is equal to pi sh ಡಿಫ್ರೆನ್ಸ್ ಅಥವಾ ಸಬ್ಟ್ರಾಕ್ಟಿವ್ ಯಾವ್ದು ಬೇಕಾದ್ರೂ ಆಗುತ್ತೆ, ಮೈನಸ್ ಬರೆದ್ರೂ ನಡೆಯುತ್ತೆ. ಓಕೆನಾ. ಸೊ ದಿಸ್ ಇಸ್ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಮೆಷಿನ್. ಸೊ ಇಲ್ಲಿ ನಮಗೆ ಡಿಫ್ರೆನ್ಷಿಯಲ್ ಕಾಂಪೌಂಡ್ ಜನರೇಟರು ಮೋಟಾರ್ ಎರಡಿದೆ, ಕ್ಯುಮ್ಯುಲೇಟಿವ್ ಕಾಂಪೌಂಡ್ ಜನರೇಟರು ಮೋಟಾರ್ ಎರಡಿದೆ. ಓಕೆನಾ. ಲಿಸನ್ ಕೇರ್ಫುಲಿ. ಓನ್ಲಿ ಒನ್ ಮೋಟಾರ್ಸ್ ಬಂದಾಗ ನಾನು ಹೇಳ್ತೀನಿ. ಐ ವಿಲ್ ಎಕ್ಸ್ಪ್ಲೈನ್ ಇಟ್ ಮೋಟಾರ್ ವೆನ್ ಮೋಟಾರ್ಸ್ ಪಾರ್ಟ್ ಕೇಮ್. ಓಕೆ, ನೆಕ್ಸ್ಟ್ based on type of connection, based on type of connection, fast ಆಗಿ ಹಂಗೆ ಬರ್ಕೊಂಬಿಡಿ. based on type of connection, A short shunt, ಆಮೇಲೆ B long shunt, B long shunt. so short shunt ಗೂ long shunt ಗೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, I will write it here only. This is series field. ನೋಡಿ ಈ ತರ ಇರುತ್ತೆ. ಸೊ ಇದನ್ನ ಲಾಂಗ್ ಶಂಟ್ ಅಂತ ಕರಿತೀವಿ, ಅಲ್ಲ ಶಾರ್ಟ್ ಶಂಟ್ ಅಂತ ಹೇಳ್ತೀವಿ. ಲಾಂಗ್ ಶಂಟ್ ಅಂದ್ರೆ so we will tap here only. ಇದನ್ನ ಲಾಂಗ್ ಶಂಟ್ ಅಂತ ಹೇಳ್ತೀವಿ. ಓಕೆನಾ. ಸೊ ಟೇಕ್ ಇಟ್ ಜನರೇಟರ್ ಓನ್ಲಿ. I will connect load here. So here RA, EG, IA, ISH, RSH, RSE, okay, ISE, then IL. So this is terminal voltage V. Okay, here also take it as load only. ISE, RAEG, ISH, RSH. Okay, these two are the short shunt and long shunt generators. ಓಕೆನಾ. ಸೊ ಈಕ್ವೇಶನ್ಸ್ ಇಲ್ಲಿಂದ ಹಿಂಗೆ ಬಂದ್ಬಿಡುತ್ತೆ. ಈಜಿಗೆ ಬೇಕು ಅಂದರೆ ವಿ ಪ್ಲಸ್ ಐ ಆರ್ ಎ ಪ್ಲಸ್ ಐ ಸಿರೀಸ್ ಪ್ಲಸ್ ಆರ್ ಸಿರೀಸ್ ಆಗಿಬಿಡುತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಐ ಸಿರೀಸ್ ಐ ಎಲ್ ಬೋತ್ ಆರ್ ಸೇಮ್. ನೋಡಿ, ನೀವು ಇದನ್ನೇ ಅರ್ಥ ಮಾಡ್ಕೊಬೇಕಾದ್ರೆ ಐ ಸಿರೀಸ್ ಐ ಎಲ್ ಬೋತ್ ಆರ್ ಸೇಮ್. ಓಕೆ, getting I series and IL both are same. IA is equal to ISE plus ISH. Okay, ಇಲ್ಲಿ IA is equal to I series. ಓಕೆನಾ. ಸೊ ನಿಮ್ಮ ಕ್ವಶನ್ಸ್ ಹೆಂಗ್ ರೈಸ್ ಮಾಡ್ಬೋದು ಇಲ್ಲಿ ಅಂತಂದ್ರೆ, ಇನ್ ಎ ಲಾಂಗ್ ಶಂಟ್ ಕಾಂಪೌಂಡ್ ಮೋಟಾರ್ ಆರ್ಮೇಚರ್ ಕರೆಂಟ್ is equal to series field current. in a short shunt compound generator load current is equal to series field current. ಇದೊಂದೇ ಇಂಪಾರ್ಟೆಂಟ್. ನಿಮ್ಗೆ ಇನ್ನೇನು ಎಲ್ಲ ಈಕ್ವೇಶನ್ ಸೇಮೇ ಇರುತ್ತೆ. ISE is equal to IL, ಇಲ್ಲಿ IA is equal to I series. ಇಷ್ಟು ಮಾತ್ರ ಬರ್ಕೊಳ್ಳಿ ಸಾಕು. ಎರಡು ಮೆಷಿನಲ್ಲಿ ಸೇಮ್ ಮೋಟಾರ್ಸು ಮತ್ತೆ ಜನರೇಟರ್ ಎರಡರಲ್ಲೂ ಸೇಮ್. ಓಕೆ,
ಎಸ್ ಓಕೆ. ಸೊ ಇನ್ನೇನಾದರೂ ನಿಮಗೆ ಎಕ್ಸ್ಟ್ರಾ ಬೇಕಾದರೆ ನಾನು ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ ನೀಟಾಗಿ ಅಪ್ಲಿಕೇಶನ್ ವೈಸ್. ಓಕೆನಾ? ಸೊ ದಟ್ಸ್ ಆಲ್ ಅಬೌಟ್ ಕ್ಲಾಸಿಫಿಕೇಶನ್. ಓಕೆ, ದಟ್ಸ್ ಆಲ್ ಅಬೌಟ್ ಕ್ಲಾಸಿಫಿಕೇಶನ್. ಓಕೆ, ಸೊ ನೋಡಿ ಒಂದು ನಿಮಿಷ. ನೆಕ್ಸ್ಟ್ ಟಾಪಿಕ್ ಈಸ್ ಬ್ಯಾಕ್ EMF. What is back EMF? ನೋಡಿ ಒಂದು ನಿಮಿಷ. There is a generating action in the motor also. Action in the motor also. Hence, EMF is induced in the motor. Okay. Hence, EMF is induced in the motor. Next, this EMF is opposite to applied voltage. Opposite to applied voltage. Opposite to applied voltage. According to, ಒಂದು ನಿಮಿಷ ನೋಡ್ಕೊಳ್ಳಿ, according to F. ಓಕೆನಾ? Fleming's right hand rule. ಯಾವ ರೂಲ್ ಪ್ರಕಾರ? Fleming's right hand rule. So hence this is called back EMF. Okay, this is called back EMF. Okay, so ಇಲ್ಲಿ ನಿಮಗೆ V, IL, IA, RA, EB. So this is DC supply plus minus VF, IF. Okay, so listen carefully. So what is the equation of motor here? V is equal to EB plus IARA. Listen carefully. V is equal to EB plus IARA. Okay, this is voltage equation of DC motor. Voltage equation of DC motor. Okay, voltage equation of DC motor. Just multiply I to this equation. VIA is equal to EBIA plus IA squared RA. So this is power equation. So what is this power? What is this power? Input to armature. So next, electrical equivalent of mechanical power developed. Of mechanical power developed. Mechanical power developed in the armature. Developed anta baridini ashte. Ella armature alli. Okay na? So armature copper loss. Okay. Yes, observe carefully statements. So just strong again illa. First, according to motor working principle, motor will start rotates. Yes, listen carefully. According to motor working principle, motor will start rotates. Okay, so here
what happens when motor rotates, whatever the flux produced in the machine only, it will cut back once again. So because of that emf is induced, ಅದನ್ನ ನಾವು ಜನರೇಟಿಂಗ್ ಆಕ್ಷನ್ ಅಂತ ಹೇಳ್ತೀವಿ ಮೋಟಾರ್ ಅಲ್ಲಿ. ಓಕೆನಾ? ಸೊ ಇಲ್ಲಿ ನಿಮಗೆ ಮೋಟಾರ್ ಅಲ್ಲಿ ಜನರೇಟಿಂಗ್ ಆಕ್ಷನ್ ಇರುತ್ತೆ, ಜನರೇಟರ್ ಮೋಟಾರ್ ಆಕ್ಷನ್ ಇರುತ್ತೆ. ಓಕೆನಾ? ಯಾವುದೇ ಮೆಷಿನ್ ಆದ್ರೂ ಅದೇ ತರ. ಸೊ ದಿಸ್ emf is opposite to applied voltage according to Fleming's right hand rule, hence it is called as back emf. ಸೊ ಈ ಸರ್ಕ್ಯೂಟ್ ಪ್ರಕಾರ ವೋಲ್ಟೇಜ್ ಇಕ್ವೇಶನ್, ಪವರ್ ಇಕ್ವೇಶನ್. Okay, it is enough. Yes, over. Yes. Okay. So I will stop this session now.